ತ್ಯಕ್ವಾ ತೂರ್ಣಮಶೇಷ ಮಂಡಲಪತಿ ಶ್ರೇಣಿಂ ಸದಾ ತುಚ್ಛವತ್ ಭುಕ್ತ್ವಾ ದೀನ ಗಣೇಶಕೌ ಕರುಣೆಯ ಕೌಪೀನ ಕಂಠಾಶ್ರಿತೌ. ಇವರು ಬಹಳ ಅದ್ಭುತ ಕಾರ್ಯವನ್ನು ಮಾಡಿದರು. ತುಂಬ ಬುದ್ಧಿವಂತ ವ್ಯಕ್ತಿಗಳು ಇವರು. ಏನು ಬುದ್ಧಿವಂತಿಕೆ ಅವ್ರನ್ನ ಯಾವುದರಲ್ಲಿ ಬಳಸಿದರು? ಇವತ್ತಿನ ಜನ ಬುದ್ಧಿವಂತಿಕೆಯನ್ನು ಯಾವುದರಲ್ಲಿ ಬಳಸ್ತಾರೆ? ಎಲ್ಲಕ್ಕಿಂತ ಜಾಸ್ತಿ ಭೋಗ ಎಲ್ಲಿದೆ, ಎಷ್ಟು ಜಾಸ್ತಿ ಧನ ಸಂಗ್ರಹ ಮಾಡ್ಬೋದು, ಎಷ್ಟು ಸುಖವನ್ನು ಭೋಗಿಸ್ಬೋದು, ಇದರಲ್ಲಿ ತಮ್ಮ ಎಲ್ಲ ಬುದ್ಧಿವಂತಿಕೆಯನ್ನು ಬಳಸ್ತಾ ಇದ್ದಾರೆ. ಇಲ್ಲೇ ಈ ಶೆಟ್ ಗೋಸ್ವಾಮಿಗಳು ಎಷ್ಟು ಜಾಸ್ತಿ ವೈರಾಗ್ಯ ಮಾಡ್ಬೋದು, ಎಷ್ಟು ಜಾಸ್ತಿ ತನ್ನ ಸುಖವನ್ನು ತ್ಯಾಗ ಮಾಡಿ ಭಗವಂತನ ಸುಖಕ್ಕೋಸ್ಕರ ಕೆಲಸ ಮಾಡ್ಬೋದು, ಅದರಲ್ಲಿ ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿದರು. ಆದರೆ ಸಾಮಾನ್ಯ ಜನರು ಇವ್ರಿಗೆ ನೋಡಿದರೆ ಯಾ ನಿಶಾ ಸರ್ವಭೂತಾನಾಂ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರ್ದು ಸಾಮಾನ್ಯ ಜನರಿಗೆ ಯಾವುದು ಕತ್ಲು ಅದು ದಿವ್ಯ ಮುನಿಗಳಿಗೆ ಸಾಧುಗಳಿಗೆ ಬೆಳಕು. ಸಾಮಾನ್ಯ ಜನರಿಗೆ ಯಾವುದು ಬೆಳಕು, ಸಾಧುಗಳಿಗೆ ಅದು ಕತ್ಲು ಅಂತ. ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತು? ಯಾವುದು ಸಾಮಾನ್ಯ ಜನರು ತ್ಯಾಜ್ಯ ಅಂತ ಬಿಟ್ಟುಬಿಡ್ತಾರೆ, ಈ ಅಧ್ಯಾತ್ಮ, ಭಗವಂತನ ಭಕ್ತಿ, ವೈರಾಗ್ಯ, ಇದು ಯಾರಾದರೂ ಮಾಡ್ತಾರಪ್ಪ, ನಿನ್ನ ವಯಸ್ಸೇನು ಅಂತ ಕೇಳ್ತಾರೆ. ಸಣ್ಣ ವಯಸ್ಸಲ್ಲಿ ಇಷ್ಟು ಬೇಗ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಒಂದು ಯುವ ಅವಸ್ಥೆಯಲ್ಲಿ ಬಂದರೆ ಪತ್ನಿ ಮಕ್ಕಳು ಅಥವಾ ಹೆಂಗಸರು ಮಾಡ್ತಾಯಿದ್ರೆ ಪತಿ ಇನ್ನೂ ಸಂಸಾರ ಇದೆ, ಸಂಸಾರದಲ್ಲಿ ಮಾಡ್ತೀಯ ಅಂತ. ವಯಸ್ಸಾದಮೇಲೆ ನಮಗೋಸ್ಕರ ಏನು ಮಾಡಿದ್ಯಾ, ಮೊದಲು ನಮಗೋಸ್ಕರ ಏನಾದರೂ ಮಾಡು, ಆಮೇಲೆ ವೈರಾಗ್ಯ. ಕೊನೆಗೆ ಸಾವಿನ ಸಮಯದಲ್ಲಿ ಭಗವಂತನಿಗೋಸ್ಕರ ಮಾಡಲಿಕ್ಕೆ ಸಮಯನೇ ಇರಲ್ಲ. ಅದಕ್ಕೆ ಭಾಳ ಅದ್ಭುತವಾಗಿ ಶಂಕರಾಚಾರ್ಯ ಏನು ಹೇಳ್ತಾರೆ, ಬಾಲಾಸ್ಥಾವರ ಕ್ರೀಡಾಸಕ್ತ, ತರುಣಸ್ಥಾವರ ತರುಣೀಸಕ್ತ, ವೃದ್ಧಸ್ಥಾವರ ಚಿಂತಾಸಕ್ತ, ಪರಬ್ರಹ್ಮ ಕೋಪನಸಕ್ತ. ಸಣ್ಣ ವಯಸ್ಸಲ್ಲಿ ಹೆಂಗೆ ಆಟ ಆಡೋದು ಅದೊಂದೇ ಚಿಂತನೆ ಇರುತ್ತೆ. ಈ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಅಪ್ಪ ಒಂದು ಸ್ವಲ್ಪ ಕೀರ್ತನೆಗಾದರೂ ಬನ್ನಿ, ಪ್ರವಚನಗಾದರೂ ಬನ್ನಿ ಅಂತ. ಮೊಬೈಲ್ ಸೈಲೆಂಟ್ ಮಾಡಿ ದಯವಿಟ್ಟು, ಡಿಸ್ಟರ್ಬ್ ಆಗುತ್ತೆ ಕ್ಲಾಸಲ್ಲಿ. ಕೀರ್ತನೆಗಾದರೂ ಬನ್ನಿ ಅಂತ. ಆದರೆ ಅವ್ರ ಚಿಂತನೆ ಮೇಲೋಗಿ ಹೇಗೆ ಆಟ ಆಡೋದು ಅನ್ನೋದು ಒಂದೇ ಇರುತ್ತೆ. ಆಮೇಲೆ ಯುವಾವಸ್ಥೆಗೆ ಬಂದಮೇಲೆ ಯುವತಿಯನ್ನು ನೋಡುವಂಥ ಆಸಕ್ತಿ ಇರುತ್ತೆ, ಅಥವಾ ಯುವತಿಗಳಿಗೆ ಯುವಕರನ್ನು ನೋಡುವಂಥ ಆಸಕ್ತಿ ಇರುತ್ತೆ. ಆ ಚೇತನೆಯಲ್ಲಿರುತ್ತೆ. ಅವ್ರ ಮಾತುಗಳು, ಅವ್ರ ಜೋಕ್ಗಳು ಎಲ್ಲ ಬರೀ ಕೇಂದ್ರ ಅದು ಒಂದೇ. ನೀವು ನೋಡಿ, ಒಂದು 10 ಜೋಕ್ಗಳನ್ನ ಕೇಳಿದರೆ ಬೋರ್ ಬರುತ್ತೆ, ಅದು ಒಂದೇ ವಿಷಯ, ಅದು ಬಿಟ್ಟು ಬೇರೆ ವಿಷಯನೇ ಇಲ್ಲ. ಆಮೇಲೆ ವಯಸ್ಸಾದ ಟೆನ್ಷನ್ಗಳು, ಈ ಟೆನ್ಷನು ಆ ಟೆನ್ಷನ್ನು, ನನ್ನ ಪೆನ್ಷನ್ ಬರ್ತಾ ಇಲ್ಲ, ಪೆನ್ಷನ್ನು ನಾಳೆ ಬರೋದಿದೆ ಅಂದರೆ ಇವತ್ತು ಟೆನ್ಷನ್ ಶುರು ಆಗುತ್ತೆ, ನಾಳೆ ಬರುತ್ತೋ ಇಲ್ಲೋ ಅಂತ. ಬಂದಮೇಲೆ ಅಕೌಂಟಲ್ಲಿ ಬಂದಿದೆಯೋ ಇಲ್ಲೋ ಟೆನ್ಷನ್ನು. ಆಮೇಲೆ ಅದಾದಮೇಲೆ ಇದನ್ನು ಯೂಸ್ ಹೇಗೆ ಮಾಡ್ಕೊಳ್ಳಿ ಅಂತ ಟೆನ್ಷನ್, ಯಾರಾದರೂ ತೊಗೊಂಡ್ಬಿಡ್ತಾರೆ ಅಂತ ಟೆನ್ಷನು. ಆಮೇಲೆ ನಂದು ಆಧಾರ್ ಕಾರ್ಡ್ ಸರಿ ಇದೆಯಲ್ಲೋ, ಪ್ಯಾನ್ ಕಾರ್ಡ್ ಸರಿ ಇದೆಯಲ್ಲೋ, ನನ್ನ ಮಕ್ಕಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲೋ, ದುಡ್ಡು ಉಳಿಸ್ತಾ ಇದ್ದಾರೋ ಇಲ್ಲೋ, ಟೆನ್ಷನ್ ಸಾವಿರ ಟೆನ್ಷನ್ ಕೊಟ್ಟರು. ನಾವಿಲ್ಲ ಅಂದರೆ ಜಗತ್ತೇ ನಡೆಯಲ್ಲ ಅನ್ನುವಂಥ ಟೆನ್ಷನ್. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಪರಬ್ರಹ್ಮ ಕೋಪನಸಕ್ತ, ಭಗವಂತನಿಗೋಸ್ಕರ ಯಾರಿಗೂ ಟೈಮ್ ಇಲ್ಲ. ಅದಕ್ಕೆ ಯಾರಿಗೂ ಟೆನ್ಷನ್ ಇಲ್ಲ, ಅದಕ್ಕೆ ಫ್ಯೂಚರಲ್ಲಿ ಭಕ್ತಿ ಮಾಡೋಣ ಅನ್ನುವಂಥದ್ದು ಸರಿಯಾದ ಪ್ರಸ್ತಾವನೆ ಅಲ್ಲೇ ಅಲ್ಲ. ಆ ಫ್ಯೂಚರ್ ಯಾವತ್ತೂ ಬರಲ್ಲ. ಅದಕ್ಕೆ ಇವಾಗಲೇ ಶುರು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಒಬ್ಬರು ಆ ಥರ. ಅವರ ತಂದೆ ಮತ್ತು ದೊಡ್ಡಪ್ಪ ಹಿರಣ್ಯ ಮಜುಮ್ದಾರ್, ಗೋವರ್ಧನ್ ಮಜುಮ್ದಾರ್ ಅಂತ ಹೆಸರು. ಅವರು ಆಗಿನ ಕಾಲದಲ್ಲಿ ಬೆಂಗಾಲಲ್ಲಿ ಟ್ಯಾಕ್ಸ್ ಕಲೆಕ್ಟರ್, ನವಾಬ್ ಹುಸೈನ್ ಶಾ ಅಂತ ಮಹಾರಾಜ ಇದ್ದರು. ಅವರು ಆಡಳಿತದಲ್ಲಿ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದರು. ಟ್ಯಾಕ್ಸ್ ಕಲೆಕ್ಟರ್ ಅಂದರೆ ಟ್ಯಾಕ್ಸ್ ವಸೂಲಿ ಮಾಡ್ತಾಯಿದ್ರು. ಅವರು ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದಾಗ ಅಲ್ಲಿ 2 ಲಕ್ಷ ನಾಣ್ಯಗಳು ಅವ್ರಿಗೆ ಟ್ಯಾಕ್ಸ್ ಸಿಕ್ಕರೆ ಅದರಲ್ಲಿ 30,000 ನಾಣ್ಯಗಳನ್ನ ಇವ್ರು ಇಟ್ಕೊಂಡು ಬೇರೆ ಎಲ್ಲ ನವಾಬ್ ಹುಸೇನ್ ಶಾ ಹತ್ರ ಕೊಡಬೇಕು ಅಂತ ಒಪ್ಪಂದ ಆಗಿತ್ತು. ಈ ಇವರು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ, ಖರ್ಚಿರುತ್ತೆ, ಇವ್ರ ಮನೆ ಖರ್ಚು ಇರುತ್ತೆ, ಎಲ್ಲ ಸೇರಿಸಿ 30,000 ನಾಣ್ಯಗಳನ್ನ ನೀವು ಇಟ್ಕೊಳ್ಳಿ, ಮಿಕ್ಕಿದೆಲ್ಲ ಮಹಾರಾಜರಿಗೆ ಕೊಡಿ ಅಂತ. ಇವರೇನು ಮಾಡಿದರು ಅಂದರೆ, ಇವರು ಒಂದು 30,000 ನಾಣ್ಯಗಳನ್ನ ಜಾಸ್ತಿ ಸಂಗ್ರಹ ಮಾಡಿ ಅದನ್ನು ತಮ್ಮ ಹತ್ರ ಇಟ್ಕೊಳ್ಳೋಕೆ ಶುರು ಮಾಡಿದರು. ಈ ಥರ ಒಂದು ಸ್ವಲ್ಪ ಮೋಸದ ವ್ಯವಹಾರ ಮಾಡ್ತಾಯಿದ್ರು. ಅದಕ್ಕಿಂತ ಮುಂಚೆ
ಒಬ್ಬರು ಇನ್ನೊಬ್ಬ ವ್ಯಕ್ತಿ ಇದ್ದರು. ಆ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾಯಿದ್ರು ಅಂದರೆ ಇದನ್ನು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾಯಿದ್ರು. ಇವರು ಏನು ಮಾಡಿದರು, ಸರಿ ನಾವು ಮಾಡ್ತೀವಿ, ಸರಿಯಾಗಿ ಮಾಡ್ತೀವಿ ಅಂಥೇಳಿ ರಾಜನ ಒಪ್ಪಿಸಿ ತಾವು ಆ ವ್ಯವಹಾರವನ್ನು ತೊಗೊಂಡ್ರು. ಆ ವ್ಯವಹಾರವನ್ನು ಅವರು ಶುರು ಮಾಡಿದ ಮೇಲೆ ಅವರು ಈ ಥರ ಒಳಗಡೆ ಮೋಸ ಮಾಡ್ತಾಯಿದ್ರು. ಆ ಮುಂಚೆ ಯಾರಿದ್ರಲ್ಲ ಟ್ಯಾಕ್ಸ್ ಕಲೆಕ್ಟರ್, ಅವ್ರಿಗೊಂದು ಸ್ವಲ್ಪ ಹೊಟ್ಟೆ ಕಿಚ್ಚಾಯಿತು, ಅವ್ರಿಗೇನೋ ಮಾಡಿ ಸಿಗಿಸ್ಬೇಕು ಅಂತ. ಅದಕ್ಕೆ ಮಹಾರಾಜರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದರು, ಏನಂತೆ ನೋಡಿ ಈ ಥರ ಇವರು ಕಳ್ಳ ವ್ಯವಹಾರ ಮಾಡ್ತಾಯಿದ್ದಾರೆ ಅಂತ. ಆವಾಗ ಇದನ್ನು ಗೊತ್ತಾದ ತಕ್ಷಣ ಮಹಾರಾಜರು ಏನು ಮಾಡಿದ್ರು ಅಂದರೆ ಅವರು ಆ ಕ್ಷಣದಲ್ಲಿ ಅವ್ರಿಗೆ ಈ ಸೈನಿಕರನ್ನ ಕಳಿಸ್ಬಿಟ್ರು, ಅವರಿಗೆ ಹಿಡ್ಕೊಂಬನ್ನಿ ಅಂತ. ಆವಾಗ ಹಿರಣ್ಯ ಮಜುಮ್ದಾರ್, ಗೋವರ್ಧನ್ ಮಜುಮ್ದಾರ್ ಏನು ಮಾಡಿದರು, ಅವರು ಬುದ್ಧಿವಂತರು, ಅವ್ರಿಗೆ ಗೊತ್ತಾಯಿತು, ಅಲ್ಲಿಂದ ಪಲಾಯನೆ ಆಗಿಬಿಟ್ರು, ಓಡೋಗ್ಬಿಟ್ರು. ಅವರು ಓಡಿ ಹೋದ್ಮೇಲೆ ಅವರ ಮಗನಾಗಿರುವಂಥ ರಘುನಾಥನಿಗೆ ಹಿಡ್ಕೊಂಡೋದ್ರು. ಈ ರಘುನಾಥ ಏನಿರ್ತಾನೆ ಅಂದರೆ ಒಬ್ಬ ಸಾತ್ವಿಕ ಹುಡುಗ ಇರ್ತಾನೆ. ಅವನಿಗೆ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡಿಸ್ಬಿಟ್ಟಿರ್ತಾರೆ. ಮತ್ತು ಅವರ ಐಶ್ವರ್ಯ ತುಂಬ ಜಾಸ್ತಿ ಇರುತ್ತೆ. ಆಗಿನ ಕಾಲದಲ್ಲಿ ಇಂದ್ರನಷ್ಟು ಐಶ್ವರ್ಯ ಇರುತ್ತೆ, ಅಷ್ಟು ಸಾಮ್ರಾಜ್ಯ. ಯಾಕಂದರೆ ಇವರಿಗೆ ಇಷ್ಟು ಟ್ಯಾಕ್ಸಿಂದ ದುಡ್ಡು ಬರ್ತಾ ಇರುತ್ತೆ. ಕಾಯಸ್ಥ ಪರಿವಾರದವರು, ಆಗಿನ ಕಾಲದ ಕಾಯಸ್ಥ ಪರಿವಾರ ಅಂದರೆ ಅವರು ಒಂದು ಸ್ವಲ್ಪ ಶೂದ್ರ ಥರನೇ ಇರ್ತಾರೆ. ಆದರೆ ಅವರು ಆಗಿನ ಕಾಲದಲ್ಲಿ ನವಾಬ್ ಹುಸೇನ್ ಶಾ ಸರ್ಕಾರದಲ್ಲಿ ಅವರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಅಕೌಂಟ್ಸ್ ಇಡೋದು, ಆ ಥರ ಕೆಲಸವನ್ನು ಕೊಟ್ಟಿದ್ದರು. ಅದಕ್ಕೆ ಅವ್ರ ಪರಿಸ್ಥಿತಿ ಏನಾಗಿತ್ತು ಅಂದರೆ ಮೇಲೆ ಬಂದಿತ್ತು. ಅದಕ್ಕೆ ಅವರು ಏನು ಮಾಡ್ತಾಯಿದ್ರು, ಅವರು ಆ ಥರ ಮಾಡ್ತಾಯಿದ್ರು. ಅದಕ್ಕೆ ಇವರು ಓಡಿ ಹೋದಾಗ ಏನಾಗಿತ್ತಂದರೆ ಈ ರಘುನಾಥ್ ದಾಸ್ಗೆ ಹಿಡ್ಕೊಂಡ್ಬಿಟ್ರು. ಆ ಚೌಕಿದಾರ ಅಂದರೆ ಯಾರು ಗೌರ್ಮೆಂಟ್ ಪೊಲೀಸ್ ಇರ್ತಾರಲ್ಲ, ಅವರು ಹಿಡ್ಕೊಂಡು ಹೋದರು ತಮ್ಮ ಮನೆಗೆ ಹೋಗಿ ಅರೆಸ್ಟ್ ಮಾಡಿಕೊಂಡು ಅವ್ರನ್ನ ಹಿಡ್ಕೊಂಡು ಅವ್ರೇನು ಹೇಳ್ತಾಯಿದ್ರು ಅಂದರೆ ನಿಮ್ಮ ಅಣ್ಣನಿಗೆ, ನಿಮ್ಮ ತಂದೆ ಮತ್ತು ದೊಡ್ಡಪ್ಪ ಇಬ್ಬರಿಗೆ ಕರೆಸ್ಕೊಡಿ, ಅವಾಗ ನಿನ್ನನ್ನು ಬಿಟ್ಬಿಡ್ತೀನಿ. ನೀನು ಈ ವ್ಯವಹಾರದಲ್ಲಿ ಮೋಸ ಮಾಡಲ್ಲ, ನಮ್ಗೆ ಗೊತ್ತು, ನೀನು ತುಂಬ ಸಾಧುವಾಗಿದೆಯಾ, ನೀನು ಈ ಥರ ಮಾಡಲ್ಲ, ಆದರೆ ಅವರಿಬ್ಬರು ಬರಲಿ, ಆಮೇಲೆ ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಆದರೆ ಅವರಿಬ್ಬರು ಬರ್ತಾಯಿಲ್ಲ, ಅವರೆಲ್ಲೋ ಓಡೋಗ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು ತುಂಬ ದೊಡ್ಡ ದಂಡ ಆಗೋದಿದೆ ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಇವರು ಒಂದು ಸ್ವಲ್ಪ ದಿನ ದಾರಿ ಕಾಯ್ದು ಆಮೇಲೆ ಅವರು ತಿಳಿಸಿ ಹೇಳಿದರು, ಏನಂತೆ ನೋಡಿ ನಾವು ನೀವು ಒಂದೇ ಹಳ್ಳಿಯವರು, ಒಂದೇ ಊರವರು, ನೀವು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಅಣ್ಣ ತಮ್ಮಂದ್ರ ಥರ ಒಂದೇ ವ್ಯವಹಾರ ಮಾಡ್ತೀರಾ, ಒಂದೇ ಬಿಸ್ನೆಸ್ ಮಾಡ್ತೀರಾ ಅಣ್ಣ ತಮ್ಮಂದ್ರ ಥರ. ಅದಕ್ಕೆ ಯಾಕೆ ನೀವು ನಿಮ್ಮಲ್ಲೇ ಜಗಳಾಡ್ತೀರಾ, ಮತ್ತು ನಾನು ನಿಮ್ಮ ಮಗನ ಥರ, ನನಗೆ ನೀವು ಈ ಥರ ಮೋಸ ಯಾಕೆ ಮಾಡ್ತೀರಾ ಅಂತ ಈ ಥರ ತುಂಬ ಸಿಹಿಯಾಗಿ ಮಾತಾಡಿ ಆ ವ್ಯವಹಾರದಿಂದ ಹೊರಗಡೆ ಬಂದುಬಿಟ್ರು. ಅವರಿಗೆ ಇವ್ರು ಸಿಹಿ ಮಾತು ಕೇಳಿ ಏನಾಯ್ತು ಅಂದರೆ ಅವರಿಗೆ ಕೆಟ್ಟನ್ನಿಸ್ತು. ಓ ಹೌದಪ್ಪ, ನಾವು ನಮ್ಮ ಜಗಳಲ್ಲಿ ಈ ಹುಡುಗನಿಗೆ ಯಾಕೆ ತೊಂದರೆ ಕೊಡಬೇಕು, ನೀನು ನಮ್ಮ ಮಗನ ಥರ ಇದೆಯಲ್ಲ, ನಿನಗೆ ಯಾಕೆ ತೊಂದರೆ ಕೊಡಬೇಕು ನಾವು ಅಂತ ಹೇಳಿ ಅವರು ಏನು ಮಾಡಿಬಿಟ್ರು, ಬಿಟ್ಬಿಟ್ರು ಅವ್ರನ್ನ. ಆ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಮನೆಗೆ ಬಂದುಬಿಟ್ರು. ಆವಾಗ ಅವ್ರು ಹೇಳಿದರು, ನಿಮ್ಮ ದೊಡ್ಡಪ್ಪ ಮೂರ್ಖ ಇದ್ದಾನೆ, ಅವನಿಗೆ ಬುದ್ಧಿ ಇಲ್ಲ, ನನ್ನ ಜೊತೆಗೆ ವ್ಯವಹಾರ ಮಾಡಿದರೆ ಇನ್ನೂ ಜಾಸ್ತಿ ಲಾಭ ಆಗ್ತಾಯಿತ್ತು, ಹೇಗೋ ಮಾಡಿ ನನಗೆ ಭೇಟಿ ಮಾಡಿಸ್ಕೊಡು ಅಂತ ಹೇಳಿದರು. ಅದಕ್ಕೆ ಅವರು ಹರೇ ಕೃಷ್ಣ ಸೈಲೆಂಟ್ ಮಾಡಿ ದಯವಿಟ್ಟು ಫೋನು. ಅದಕ್ಕೆ ಅವ್ರು ಏನು ಮಾಡಿದ್ರು, ಸರಿ ಆಯಿತು ಅಂತ ಮನೆಗೆ ಹೋದರು. ಮನೆಗೆ ಹೋಗಿ ಎಲ್ಲೋ ಅವ್ರ ದೊಡ್ಡಪ್ಪ ಮತ್ತು ಅಪ್ಪನ ಹುಡ್ಕೊಂಬಂದು ಇವ್ರ ಜೊತೆಗೆ ಕೂಡಿಸಿ ಮಾತುಕತೆ ಮಾಡಿಸಿದ್ರು. ಆ ಮಾತುಕತೆಯಲ್ಲಿ ಎಲ್ಲ ಸೆಟ್ಲ್ ಆಗಿಬಿಡ್ತು, ವ್ಯವಹಾರ ಎಲ್ಲ ಮುಗಿದೋಯ್ತು. ಆದರೆ ಅವ್ರ ದೊಡ್ಡಪ್ಪಗೆ ಅಪ್ಪನಿಗೆ ತುಂಬ ಅನ್ನಿಸ್ತು, ಓ ನನ್ನ ಮಗ ಮಧ್ಯದಲ್ಲಿ ಓಡೋಗ್ಬೇಕಂತಿದ್ದ, ಆದರೆ ಇವಾಗ ಒಂದು ಸ್ವಲ್ಪ ವ್ಯವಹಾರ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ಒಳ್ಳೆ ವ್ಯಾಪಾರ ಮಾಡ್ತಾನೆ, ಚೆನ್ನಾಗಿದೆ ಅಂತ ಖುಷಿ ಆಯಿತು ಅವ್ರಿಗೆ. ಆದರೂ ಕೂಡ ಅವರಿಗೆ ಒಂದೊಂದು ಸರಿ ಏನಾಯ್ತು ಅಂದರೆ ರಘುನಾಥ್ ದಾಸ್ ಗೋಸ್ವಾಮಿ ಒಳ್ಳೆ ವ್ಯವಹಾರ ಮಾಡ್ತಾಯಿದ್ರು, ಒಂದೊಂದು ಸರ್ತಿ ಮತ್ತೆ ವೈರಾಗ್ಯದ ಬಗ್ಗೆ ಮಾತಾಡ್ತಿದ್ರು, ನಮಗೆ ಸಂಸಾರ ಬೇಡ ಓಡೋಗ್ಬೇಕು ಅಂತ. ಅದಕ್ಕೆ ಅವರು ಏನು ಮಾಡಿದ್ರು ಅಂದರೆ ರಘುನಾಥ್ ದಾಸ್ಗೆ ಒಳ್ಳೆ ಒಬ್ಬ ಚೌಕಿದಾರನ್ನು ನೇಮಿಸಿದ್ರು. ಏನಂದರೆ ಅವನ ಕೆಲಸ ಏನಂದರೆ ಇವರು ಓಡೋಗ್ಬಾರ್ದು ಅಂತ ಕಾವಲಿ ಮಾಡಬೇಕು ಅಂತ. ಎಷ್ಟು ಸರ್ತಿ ಮನೆ ಬಿಟ್ಟು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದರು. ಇಲ್ಲ, ನನಗೆ ಚೈತನ್ಯ ಮಹಾಪ್ರಭುಗಳ ಸೇವೆಯಲ್ಲಿ ಹೋಗಬೇಕಾಗಿದೆ, ನನಗೆ ಮನೆ ಸಂಸಾರ ಬೇಡ ಅಂಥೇಳಿ ಎಷ್ಟು ಸರಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಹೇಗೋ ಮಾಡಿ ಅವರು ಅವ್ರನ್ನ ಹಿಡ್ಕೊಂಬರ್ತಾಯಿದ್ರು. ಒಂದು ಸರಿನೂ ಅವ್ರು ಓಡಲಿಕ್ಕೆ, ಯಾಕಂದರೆ ಇವ್ರ ಹತ್ರ ತುಂಬ ಜನ ಇದ್ದರು. ಆ ತುಂಬ ಜನ ಇರೋ ಕಾರಣದಿಂದ ಅವರಿಗೆ ಈ ಥರ ಆಯಿತು. ಪ್ರತಿದಿನ ಇದು ಹೆಚ್ಚು ಕಮ್ಮಿ ಪ್ರತಿದಿನದ ವ್ಯವಹಾರ ಆಯಿತು. ಏನಂತೆ ಅವ್ರು ಓಡೋಗ್ತಾಯಿದ್ರು, ಇವರು ಹಿಡ್ಕೊಂಬರ್ತಾಯಿದ್ರು ಅವ್ರು. ಮತ್ತೆ ಅದನ್ನು ನೋಡಿ ಅವ್ರ ತಾಯಿಗೆ ತುಂಬ ಬೇಜಾರಾಯಿತು. ಅವ್ರ ತಾಯಿ ಏನು ಹೇಳಿದ್ರು, ನಮ್ಮ ಮಗನಿಗೆ ಹುಚ್ಚಿಡ್ದಿದೆ, ಅವನಿಗೆ ಹಗ್ಗದಿಂದ ಕಟ್ಟಿ ಹಾಕಿ ಸಾಕು, ಎಲ್ಲೂ ಓಡೋಗಲ್ಲ ಅಂತ ಹೇಳಿದರು. ಅದಕ್ಕೆ ಅವ್ರ ತಂದೆ ಏನು ಹೇಳಿದರು, ಇವನಿಗೇನು ಹಗ್ಗನಿಂದ ಕಟ್ಟಿ ಹಾಕಲಿ, ಎಷ್ಟು ಹಗ್ಗಗಳು ಹಾಕಿದ್ದೇವೆ ಇವರಿಗೆ, ಆಸ್ತಿ ಸಂಪತ್ತು ಸುಖ ಐಶ್ವರ್ಯ, ಸುಂದರವಾದ ಪತ್ನಿ ಇದ್ದಾಳೆ, ಯುವತಿ ಪತ್ನಿ, ಇಷ್ಟೆಲ್ಲ ಹಗ್ಗಗಳಿಂದ ಕಟ್ಟಾಕಿದ್ರು ಇವನು ಕಟ್ಟಾಕ್ಲಿಕ್ಕೆ ಆಗ್ತಾಯಿಲ್ಲ, ಇನ್ನೇನು ಇವನಿಗೆ ಕಟ್ಟಾಕ್ಲಿಕ್ಕೆ ಸಾಧ್ಯ, ನನಗಂತೂ ಗೊತ್ತಾಗ್ತಾಯಿಲ್ಲ ಅಂತ ಅವ್ರ ತಂದೆ ಹೇಳಿದರು.
ಆದರೂ ಪ್ರಯತ್ನ ಮಾಡ್ತಾ ಇರೋಣ, ನೋಡೋಣ ಭಗವಂತಂದು ಏನು ಇಚ್ಛೆ ಇದೆ ಅಂತ. ಅವರು ಕೂಡ ಮಹಾಪ್ರಭುನ ಭಕ್ತರೇ, ಚೈತನ್ಯ ಮಹಾಪ್ರಭು ಭಕ್ತರೇ ಅವರು ಕೂಡ. ಆದರೂ ಕೂಡ ಏನಿತ್ತಂದರೆ ಮಿಶ್ರ ಭಕ್ತರು ಅಂದರೆ ಒಂದು ಸ್ವಲ್ಪ ಆಸಕ್ತಿ ಕೂಡ ಇತ್ತು, ಸಂಸಾರದ ಆಸಕ್ತಿ ಕೂಡ ಇತ್ತು, ವೈರಾಗ್ಯ ಇರಲಿಲ್ಲ ಅವರಲ್ಲಿ. ಮಾತಾಡಬೇಡಿ ದಯವಿಟ್ಟು. ಇಂಥವನಿಗೆ ಚೈತನ್ಯ ಮಹಾಪ್ರಭು ಕೃಪೆ ಆಗಿಬಿಟ್ಟಿದೆ, ಇನ್ನಿವರಿಗೆ ಯಾರು ಉಳಿಸ್ಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಯಾರ ಮೇಲೆ ಚೈತನ್ಯ ಮಹಾಪ್ರಭು ಕೃಪೆ ಆಗಿಬಿಡುತ್ತೆ ಅವ್ರಿಗೆ ಯಾರೂ ಉಳಿಸ್ಲಿಕ್ಕಾಗಲ್ಲ. ಈ ಸಂಸಾರದ ಮೇಲೆ ಅವ್ರಿಗೆ ಆಸಕ್ತಿ ಇರಲ್ಲ. ಅದಕ್ಕೆ ಒಂದು ಸ್ವಲ್ಪ ಡೇಂಜರ್ ಇದೆ ಚೈತನ್ಯ ಮಹಾಪ್ರಭು ಅವ್ರ ಕೃಪೆ. ಈ ಥರ ಚಿಂತನೆ ಮಾಡ್ತಾಯಿದ್ರು ನಿತ್ಯಾನಂದ ಇವರು, ಯಾರು ರಘುನಾಥ ದಾಸ್ ಗೋಸ್ವಾಮಿ. ಇನ್ನು ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ ಮನೆಯಿಂದ, ಮಹಾಪ್ರಭುಗಳ ಸೇವೆಯನ್ನ ಮಾಡಬೇಕಲ್ಲ ಅಂತ. ಆ ಥರ ಮಾಡ್ತಾ ಮಾಡ್ತಾ ಚಿಂತನೆ ಮಾಡ್ತಾ ಮಾಡ್ತಾ ಒಂದಿನ ಅಲ್ಲೇ ಗೊತ್ತಾಯಿತು, ಹತ್ತಿರದ ಹಳ್ಳಿಯಲ್ಲಿ, ಅಲ್ಲಿ ಒಂದು ಪಾನಿಹಟ್ಟಿ ಅನ್ನೋ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ನಿತ್ಯಾನಂದ ಪ್ರಭುಗಳು ಬಂದಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಪಾರ್ಷದರು, ಬಲರಾಮ ಆಗಿರುವಂಥ, ಸಾಕ್ಷಾತ್ ಬಲರಾಮ ಆಗಿರುವಂಥ ನಿತ್ಯಾನಂದ ಪ್ರಭುಗಳು ಬಂದಿದ್ದಾರೆ. ಅವರು ಬಂದು ಅಲ್ಲೇ ಪ್ರವಚನವನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇವ್ರು ಏನು ಮಾಡಿದ್ರು ಅಂದರೆ ಅಲ್ಲೇ ಪಲಾಯನೆ ಮಾಡಿಬಿಟ್ರು, ಅಲ್ಲಿ ಹೋಗಿಬಿಟ್ರು. ಅಲ್ಲಿ ಹೋಗಿ ಮೂಲೆಯಲ್ಲಿ ಕುತ್ಕೊಂಡು ಪ್ರವಚನ ಕೇಳ್ತಾ ಇರ್ತಾರೆ. ಪ್ರವಚನ ಕೇಳ್ತಾ ಇದ್ದಾಗ ನಿತ್ಯಾನಂದ ಪ್ರಭು ಒಂದೇ ಸರಿ ನೋಡ್ತಾರೆ, ಈ ಮೂಲೆಯಲ್ಲಿ ಏನೋ ರಘುನಾಥ ದಾಸ್ ಕೂತ್ಕೊಂಡಿದ್ದಾನೆ ಅಂತ. ಬಾಯಿಲಿ ಅಂತ ಹೇಳ್ತಾರೆ. ಅಲ್ಲಿ ಕಡ್ಕೊಂಡಿದ್ದೀಯಾ, ಕಳ್ಳ ಇದ್ದೀನಿ ನೀನು, ಬಾಯಿಲಿ ಅಂತ ಹೇಳ್ತಾರೆ, ಜೋರಾಗಿ ಬೈತಾರೆ. ಅದಕ್ಕೆ ದಂಡ ಮಹೋತ್ಸವ ಅಂತ ಹೇಳ್ತಾರೆ. ಅವರು ಹತ್ತಿರದಲ್ಲಿ ಬರ್ತಾರೆ. ಹತ್ತಿರದಲ್ಲಿ ಬಂದು ನಮಸ್ಕಾರ ಮಾಡಿದ ಮೇಲೆ ನಿತ್ಯಾನಂದ ಪ್ರಭು ಕೇಳ್ತಾರೆ, ಏನು ಸಮಾಚಾರ, ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಅಂತ. ಇಲ್ಲ, ನನಗೆ ಮಹಾಪ್ರಭುಗಳ ಸೇವೆಯಲ್ಲಿ ಹೋಗಬೇಕಾಯಿತು, ಆದರೆ ಆಗ್ತಾನೇ ಇಲ್ಲ, ಮನೆಯಲ್ಲಿ ಬಿಡ್ತಾ ಇಲ್ಲ ಅಂತ. ಕಳ್ಳ, ನನ್ನ ಆಶೀರ್ವಾದ ತೊಗೊಳ್ದೇನೆ ನೀ ಅದು ಹೆಂಗೆ ಹೋಗ್ತೀಯ ಮಹಾಪ್ರಭು ಸೇವೆ ಹತ್ರ, ಸಾಧ್ಯನೇ ಇಲ್ಲ ಹೋಗ್ಲಿಕ್ಕೆ ಅಂತ ಹೇಳ್ತಾರೆ. ಅಂದರೆ ಬಲರಾಮನ ಆಶೀರ್ವಾದ ಇಲ್ಲಾಂದರೆ ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಿತ್ಯಾನಂದ ಪ್ರಭು ಆಶೀರ್ವಾದ ಇಲ್ಲಾಂದರೆ ಮಹಾಪ್ರಭುಗಳ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ನೀನು ಸಾಧ್ಯವೇ ಇಲ್ಲ ಅವ್ರ ಹತ್ರ ಹೋಗಲಿಕ್ಕೆ, ಅದಕ್ಕೆ ನಿನಗೆ ಪದೇ ಪದೇ ನಿನಗೆ ಕಟ್ಟಾಗ್ತಾಯಿದ್ರು ಅಂತ. ಇದಕ್ಕಿಂತ ಮುಂಚೆ ಚೈತನ್ಯ ಮಹಾಪ್ರಭುಗಳ ಹತ್ರ ಒಂದು ಸರಿ ಭೇಟಿಯಾಗಿದ್ದರು. ಆ ಭೇಟಿ ಆದಾಗ ನಾನು ನಿಮ್ಮ ಹತ್ರ ಸಮರ್ಪಣೆ ಮಾಡಬೇಕು ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭು ಹೇಳಿದರು, ಇಲ್ಲಪ್ಪ ಮನೆಗೆ ಹೋಗು, ಸಂಸಾರದ ವ್ಯವಹಾರಗಳಿದ್ದಾವೆ, ಅದನ್ನು ಮಾಡ್ತಾ ಇರು ಅಂತ ಹೇಳಿದರು ಚೈತನ್ಯ ಮಹಾಪ್ರಭು. ಅವರು ಅನುಮತಿ ಕೊಟ್ಟಿರಲಿಲ್ಲ. ಆದರೂ ಮಧ್ಯದಲ್ಲಿ ಇವರು ಓಡಿ ಬರ್ತಾಯಿದ್ರು, ಅವಕಾಶ ಬರ್ತಾನೆ ಇರಲಿಲ್ಲ. ಆವಾಗ ನಿತ್ಯಾನಂದ ಪ್ರಭು ಹೇಳಿದರು, ಇದಕ್ಕೆ ನಿನಗೆ ಇವತ್ತು ದಂಡ ಆಗಬೇಕು, ನೀನು ನೇರವಾಗಿ ಮಹಾಪ್ರಭು ಹತ್ರ ಹೋಗ್ತಾ ಇದೆಯಾ, ನನ್ನ ಹತ್ರ ಬರಲಿಲ್ಲ, ಅದಕ್ಕೆ ನಿನಗೆ ದಂಡ ಸಿಗಬೇಕು. ಏನು ದಂಡ ಸಿಗಬೇಕು, ನೀನು ಈ ಮೊಸರು ಅವಲಕ್ಕಿ ಈ ಥರದ್ದು ಬೇರೆ ಬೇರೆ ವಿವಿಧ ಪ್ರಕಾರದ ಪಕ್ವಾನಗಳನ್ನ ಮಾಡಿ ಎಲ್ಲರಿಗೂ ಹಂಚಬೇಕು ಅಂತ. ಇಲ್ಲೇ ಚೈತನ್ಯ ಮಹಾಪ್ರಭು ಇಲ್ಲೇ ಚೈತನ್ಯ ಚರಿತಾಮೃತದಲ್ಲಿ ಬರೆದಿದ್ದಾರೆ ಹೇಗೆ ಅದು ಮೊಸರು ಅವಲಕ್ಕಿ ಮಾಡಿದರು ಅಂತ. ಅಂದರೆ ಆರಂಭದಲ್ಲಿ ಅವಲಕ್ಕಿಯನ್ನು ಕೊಂಡ್ಕೊಂಬಂದರು ಚೈತನ್ಯ ರಘುನಾಥ ದಾಸ್ ಗೋಸ್ವಾಮಿ. ಅವಲಕ್ಕಿಯನ್ನು ಕೊಂಡ್ಕೊಂಬಂದು ಹಾಲಲ್ಲಿ ನೆನೆಸಿದ್ರು, ಬಿಸಿ ಕುದಿಯೋ ಹಾಲಲ್ಲಿ ನೆನೆಸಿದ್ರು. ಆಮೇಲೆ 2 ಪಾತ್ರೆಗಳನ್ನ ಮಾಡಿದರು. ಒಂದು ಪಾತ್ರೆಯಲ್ಲಿ ಮೊಸರಿದೆ, ಇನ್ನೊಂದು ಪಾತ್ರೆಯಲ್ಲಿ ಕುದ್ದಿರುವಂಥ ಹಾಲು, ಗಟ್ಟಿ ಇರುವಂಥ ಹಾಲು, ಬಾಸುಂದಿ ಅಂತಂತಾರಲ್ಲ ಆ ಥರ ಗಟ್ಟಿ ಹಾಲು ಒಂದು ಕಡೆ ಇರುತ್ತೆ, ಒಂದು ಕಡೆ ಮೊಸರು ಇರುತ್ತೆ. ಈ ನೆನೆಸಿರೋಂಥ ಅವಲಕ್ಕಿ, ಅರ್ಧ ಅವಲಕ್ಕಿ ಈ ಮೊಸರಲ್ಲಿ ಹಾಕ್ತಾರೆ, ಇನ್ನರ್ಧ ಅವಲಕ್ಕಿ ಹಾಲಲ್ಲಿ ಹಾಕ್ತಾರೆ, ಕುದಿಸಿರೋಂಥ ಹಾಲು. 2ರಲ್ಲೂ ಬೆಲ್ಲ ಹಾಕ್ತಾರೆ. ಬೆಲ್ಲ ಹಾಕಿ 2ರಲ್ಲೂ ಹಣ್ಣುಗಳನ್ನ ಹಾಕ್ತಾರೆ. ಹಣ್ಣುಗಳನ್ನ ಹಾಕಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಈ ಥರ ಒಂದು ಪಕ್ವಾನವನ್ನು ತಯಾರು ಮಾಡ್ತಾರೆ. ಅದಕ್ಕೆ ಚೂಡಾದಹಿ ಅಂತ. ಇದನ್ನು ಎಲ್ಲರಿಗೂ ವಿತರಣೆ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಈ ಮಹೋತ್ಸವಕ್ಕೆ ದಂಡ ಮಹೋತ್ಸವ ಅಂತಂತಾರೆ. ಈ ಸಮಯದಲ್ಲಿ ಈ ಥರ ಚೀಡಾದಹಿ ಉತ್ಸವವನ್ನು ಆಯೋಜನೆ ಮಾಡಿದರು ಪಾನಿಹಟ್ಟಿ ಅನ್ನೋ ಹಳ್ಳಿಯಲ್ಲಿ. ಆವಾಗ ಇಲ್ಲಿ ಅದ್ಭುತವಾಗಿ ವರ್ಣನೆ ಆಗುತ್ತೆ. ಏನಂದರೆ ರಘುನಾಥ್ ತಕ್ಷಣ ಏನಂತಾರೆ, ಎಲ್ಲ ಹಳ್ಳಿ ಜನರಿಗೆ ಹೇಳ್ತಾರೆ, ತೊಗೊಂಬನ್ನಿ, ಇವೆಲ್ಲ ತೊಗೊಂಬನ್ನಿ, ನಾನು ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವಲಕ್ಕಿ, ಮೊಸರು, ಹಾಲು, ಬೆಲ್ಲ, ಸಕ್ಕರೆ, ಬಾಳೆಹಣ್ಣು ಇವೆಲ್ಲ ತೊಗೊಂಬರ್ತಾರೆ. ಅದನ್ನೆಲ್ಲ ತೊಗೊಂಬಂದು ಕಲಸಿ ಆನಂದದಿಂದ ಇವೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ ರಘುನಾಥ ದಾಸ್ ಗೋಸ್ವಾಮಿ. ಮಾಡಿ ಅದನ್ನು ವಿತರಣೆ ಮಾಡಲಿಕ್ಕೆ ಶುರು ಮಾಡಿದ್ದನ್ನು ನೋಡಿ ಏನು ಮಾಡ್ತಾರೆ, ಇನ್ನಷ್ಟು ಜನ ಬರ್ತಾರೆ. ನಮಗೆ ಒಂದು ಸಲಹೆ ಎಲ್ಲರಿಗೂ, ಅಲ್ಲಿ ಇವತ್ತು ಒಳ್ಳೆಯ ಅವಕಾಶ ಇದೆ, ಅಲ್ಲಿ ಹಣ್ಣುಗಳನ್ನ ಕತ್ತರಿಸ್ತಾ ಇದ್ದಾರೆ, ಯಾರಿಗಾದರೂ ಸಾಧ್ಯ ಆದರೆ ಒಂದು ಸ್ವಲ್ಪ ಅವಲಕ್ಕಿ ಸೇರಿಸ್ಬಿಡಿ, ಚಿಡಿಯಾದಾಗಿ ಆಗುತ್ತೆ. ಒಂದು ಸಣ್ಣ ಸಲಹೆ ಸಾಧ್ಯವಾದರೆ, ಕಂಪಲ್ಸರಿ ಇಲ್ಲ. ಆದರೆ ಇದು ಈ ಥರ ಅವರು ಏನಾಗುತ್ತೆ ಅಂದರೆ ಆ ಹಬ್ಬದಲ್ಲಿ ಎಲ್ಲರೂ ಬರಲಿಕ್ಕೆ ಶುರು ಮಾಡ್ತಾರೆ. ಬರ್ತಾ ಬರ್ತಾ ಏನಾಗುತ್ತೆ, ಪ್ರಸಾದ ವಿತರಣೆ ಆಗುತ್ತೆ. ಅದನ್ನು ನೋಡಿ ವ್ಯಾಪಾರಿಗಳು ಏನು ಯೋಚನೆ ಮಾಡ್ತಾರೆ, ಇಲ್ಲಿ ಒಳ್ಳೆ ವ್ಯಾಪಾರದ ಅವಕಾಶ ಇದೆ, ನಾವು ಅವಲಕ್ಕಿಯನ್ನು ತೊಗೊಂಡು ಹೋಗೋಣ ಅಂಥೇಳಿ ಅವರು ಅವಲಕ್ಕಿ, ಮೊಸರು, ಬೆಲ್ಲ ಎಲ್ಲ ತೊಗೊಂಡು ಹೋಗ್ತಾರೆ.
ಅದು ತೊಗೊಂಡೋಗಿದ್ದನ್ನು ನೋಡಿ ರಘುನಾಥ ದಾಸ್ ಗೋಸ್ವಾಮಿಗೆ ಇನ್ನೂ ಉತ್ಸಾಹ ಆಗುತ್ತೆ. ಇನ್ನೂ ಜಾಸ್ತಿ ಕೊಂಡ್ಕೊಳ್ಳೋದಿದೆ ಅಂತ ಇನ್ನೂ ಜಾಸ್ತಿ ಕೊಂಡ್ಕೊಂಡು ಇನ್ನಷ್ಟು ಜನರಿಗೆ ವಿತರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನೂ ಜಾಸ್ತಿ ಜನ ಬಂದು ಅದನ್ನು ಸೇವನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಅವರು ಈ ವ್ಯಾಸಾಸನದ ಮೇಲೆ ಕೂತ್ಕೊಂಡಿರ್ತಾರೆ. ವ್ಯಾಸಾಸನದ ಮೇಲೆ ಕೂತ್ಕೊಂಡು ಅದನ್ನು ಗ್ರಹಣೆ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಆವಾಗ ಅವ್ರ ಪಾರ್ಷದರು ಎಲ್ಲರೂ ಬರ್ತಾರೆ. ಆ ಪಾರ್ಷದರು ಬಂದು ತಿನ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ರಾಘವ ಪಂಡಿತ್ ಬರ್ತಾರೆ. ರಾಘವ ಪಂಡಿತರು ಅಂದರೆ ಮಹಾಪ್ರಭುಗಳ ತುಂಬ ಅತ್ಯಂತ ಪ್ರಿಯ. ಅವರು ಪ್ರಸಾದವನ್ನು ತೊಗೊಂಬರ್ತಾರೆ, ಜಗನ್ನಾಥಿಗೆ ಅರ್ಪಣೆ ಮಾಡಿರುವಂಥ ಪ್ರಸಾದ ಅವರು ತೊಗೊಂಬರ್ತಾರೆ. ಹರೇ ಕೃಷ್ಣ, ಮಾತು ಒಂದು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅಲ್ಲೇ, ಹಾಂ ಕೇಳಿಸ್ತಾ ಇಲ್ಲ. ಈ ಥರ ಸಾಧ್ಯವಾದರೆ ಮಾಡಿ, ಕಂಪಲ್ಸರಿ ಇಲ್ಲ. ಅಭಿರಾಮ್ ಪ್ರಭು ಸಾಧ್ಯವಾದರೆ ಇರಲಿ, ಸುಮ್ಮನೆ ಹಾಗೆ ಸಜೆಷನ್ ಕೊಟ್ಟೆ, ಅಂತಂದರೆ ಅದೇ ಇವರು ಯಾರು ರಾಘವ ಪಂಡಿತು ಎಲ್ಲ ಪ್ರಸಾದವನ್ನು ತೊಗೊಂಬರ್ತಾರೆ. ಅಲ್ಲ ನಿತ್ಯಾನಂದ ಪ್ರಭು, ನಾನು ಎಲ್ಲ ಭೋಗ ತೊಗೊಂಬಂದಿದ್ದೇನೆ, ಅನ್ನ ಸಾರು ಅದೆಲ್ಲ ಸಾಯಂಕಾಲ ತಿನ್ನೋಣಂತೆ, ಈಗ ಸದ್ಯಕ್ಕೆ ಈ ಮೊಸರು ಅವಲಕ್ಕಿ ಅಷ್ಟೇ ತಿನ್ನೋಣ ಅಂತ ಹೇಳ್ತಾರೆ ಅವರು. ಆಮೇಲೆ ಅವ್ರಿಗೂ ಕೂಡಿಸ್ತಾರೆ, ಅವ್ರಿಗೂ ಮೊಸರು ಅವಲಕ್ಕಿಯನ್ನು ಕೊಡ್ತಾರೆ, ಅವ್ರಿಗೂ ಇದನ್ನು ಕೊಟ್ಟು ತಿನ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಕೆಲವೊಂದು ಜನ ಅಲ್ಲಿ ಕೂತ್ಕೊಂಡು ತಿಂತಾರೆ, ಇನ್ನು ಕೆಲವೊಂದು ಜನ ಅಲ್ಲಿ ಸ್ಟೇಜ್ ಆಸನದ ಕೆಳಗಡೆ ಕೂತ್ಕೊಂಡು ತಿಂತಾರೆ, ಇನ್ನು ಕೆಲವೊಂದು ಜನ ಎಲ್ಲ ಸುತ್ತಮುತ್ತ ಎಲ್ಲೆಲ್ಲಿ ಜಾಗ ಇರುತ್ತೆ ಕೂತ್ಕೊಂಡು ತಿನ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಎಲ್ಲ ನದಿ ದಂಡಿಯಲ್ಲಿ ಪೂರ್ತಿ ಜಾಗ ತುಂಬೋಗ್ಬಿಡುತ್ತೆ, ಎಲ್ಲ ಜಾಗನೇ ಇರಲ್ಲ. ಅದಕ್ಕೆ ಕೆಲವೊಂದು ಜನ ಏನು ಮಾಡ್ತಾರೆ, ಮಡಿಕೆಯಲ್ಲಿ ಮೊಸರು ಅವಲಕ್ಕಿಯನ್ನು ತೊಗೊಂಡು ನೀರಲ್ಲಿ ಹೋಗಿ ನಿಂತ್ಕೊಂಡು ತಿನ್ಲಿಕ್ಕೆ ಶುರು ಮಾಡ್ತಾರೆ. ನದಿ ನೀರಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ತಿನ್ಲಿಕ್ಕೆ ಶುರು ಮಾಡ್ತಾರೆ. ಈ ಥರ ಒಂದು ಅದ್ಭುತ ಮಹೋತ್ಸವ ಆಗುತ್ತೆ, ದೊಡ್ಡ ಹಬ್ಬ ಆಗುತ್ತೆ. ಈ ಹಬ್ಬವನ್ನು ನಾವು ಮುಂದಿನ ವಾರ ನೋಡ್ತಾ ಇದ್ದೀವಿ. ಈ ಅನೌನ್ಸ್ಮೆಂಟ್ ಆಗುತ್ತೆ ಲಾಸ್ಟಿಗೆ. ಮುಂದಿನ ವಾರ ಎಲ್ಲರೂ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಈ ಚೀಡಾದೇವಿ ಮಹೋತ್ಸವ ಆಗುತ್ತೆ. ಆವಾಗ ಏನಾಗುತ್ತೆ, ಇದು ಬಹಳ ಅದ್ಭುತವಾದ ಹಬ್ಬ ಆದಾಗ ಎಲ್ಲ ಜನರು ಬಹಳ ಹರ್ಷೋಲ್ಲಾಸದಿಂದ ಇರ್ತಾರೆ. ನಿತ್ಯಾನಂದ ಪ್ರಭು ಏನು ಮಾಡ್ತಾರೆ, ತನ್ನ ಧ್ಯಾನದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನ ಕರೆದು ಅವ್ರಿಗೂ ಕೂಡ ಈ ಅವಲಕ್ಕಿಯನ್ನು, ಮೊಸರು ಅವಲಕ್ಕಿಯನ್ನು ಕೊಡ್ತಾರೆ. ಆಮೇಲೆ ಇದೆಲ್ಲ ಆದಮೇಲೆ ಏನಾಗುತ್ತೆ, ಈ ಹಬ್ಬ ಮುಗೀತು. ಈ ಹಬ್ಬ ಆದಮೇಲೆ ಎಲ್ಲರೂ ತಮ್ಮ ಮನೆಗೆ ಹೋಗ್ತಾರೆ. ರಾಘವ ಪಂಡಿತು ಇವ್ರ ಜೊತೆಗೆ ಹೋಗ್ತಾರೆ, ರಘುನಾಥ್ ದಾಸ್ ಗೋಸ್ವಾಮಿ. ರಘುನಾಥ್ ದಾಸ್ ಗೋಸ್ವಾಮಿ ಏನು ಮಾಡ್ತಾರೆ, 100 ಚಿನ್ನದ ನಾಣ್ಯಗಳನ್ನ ಅವ್ರು ಕೊಡ್ತಾರೆ. ಯಾರಿಗೆ? ರಾಘವ ಪಂಡಿತಿಗೆ. ಇದನ್ನು ಆಮೇಲೆ ನಿತ್ಯಾನಂದ ಪ್ರಭು ಕೊಟ್ಬಿಡಿ, ಇದು ನನ್ನ ಹತ್ರದಿಂದ ಅವ್ರಿಗೊಂದು ಗಿಫ್ಟು ಅಂತ ಹೇಳ್ತಾರೆ. ಇದಾದಮೇಲೆ ಅವ್ರ ಮನೆಗೆ ಹೋದ್ಮೇಲೆ ರಘುನಾಥ್ ದಾಸ್ ಗೋಸ್ವಾಮಿಗೆ ವೈರಾಗ್ಯ ತುಂಬ ಜಾಸ್ತಿ ಆಗಿಬಿಡುತ್ತೆ. ಆ ಜಾಸ್ತಿ ವೈರಾಗ್ಯದಿಂದ ಅವರು ಮನೆ ಒಳಗಡೆ ಹೋಗ್ಲಿಕ್ಕೆ ಶುರು ಮಾಡಲ್ಲ. ಮನೆಗೆ ಹೊರಗಡೆ ದುರ್ಗಾ ಮಂಟಪ ಅಂತಿರುತ್ತೆ, ದುರ್ಗಾದೇವಿ ಪೂಜೆ ಮಾಡ್ತಾ ಇರ್ತಾರೆ. ಆ ಮಂಟಪದ ಹತ್ರನೇ ಮಲಗ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಏನೋ ಇರಲಿ ಬಿಡು ಅಂಥೇಳಿ ಅವ್ರ ಅಪ್ಪ ಏನು ಮಾಡ್ತಾರೆ, ಅಲ್ಲೇ ಒಬ್ಬ ಸೈನಿಕನನ್ನು ಇಟ್ಟುಬಿಡ್ತಾರೆ. ಇವನು ಪದೇ ಪದೇ ನೋಡ್ತಾ ಇರು, ರಾತ್ರಿ ಕೂಡ ನೋಡ್ತಾ ಇರು, ಬೆಳಗ್ಗೆ ಕೂಡ ನೋಡ್ತಾ ಇರು, ಇವನು ಎಲ್ಲೂ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಈ ಥರ ಹೇಳ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ, ರಾತ್ರಿ 12 ಗಂಟೆ ಕಳೆದು ಹೋಗುತ್ತೆ. ಇನ್ನೇನು ಸೂರ್ಯೋದಯ ಆಗಲಿಕ್ಕೆ ಒಂದು 3-4 ಗಂಟೆ ಆಗಿರುತ್ತೆ. ಇನ್ನೂ ಸೂರ್ಯೋದಯಕ್ಕೆ ಒಂದು 3-4 ಗಂಟೆ ಉಳಿದಿರುತ್ತೆ. ಆ ಸಮಯದಲ್ಲಿ ಯದುನಂದನ್ ಠಾಕೂರ್ ಅಂತ ಬರ್ತಾರೆ. ಆ ಯದುನಂದನ್ ಠಾಕೂರ್ ಅಂದರೆ ಅವರು ಕುಲಗುರುಗಳು. ಆಮೇಲೆ ಇವರು ರಘುನಾಥ್ ದಾಸ್ ಗೋಸ್ವಾಮಿಗೂ ಕೂಡ ಅವರು ಗುರುಗಳಾಗಿರ್ತಾರೆ. ಅವರು ಬಂದು ಅವ್ರಿಗೊಂದು ಸಮಸ್ಯೆ ಆಗಿರುತ್ತೆ. ಏನು ಸಮಸ್ಯೆ ಆಗಿರುತ್ತೆ ಅಂದರೆ, ಅವ್ರದ್ದು ದೇವಸ್ಥಾನ ಇರುತ್ತೆ ಹತ್ತಿರದಲ್ಲಿ, ಅವ್ರ ಶಿಷ್ಯಂದರು ಪೂಜೆ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ. ಒಬ್ಬ ಶಿಷ್ಯ ಯಾರು ಪೂಜೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಒಂದೇ ಸರಿ ಮನಸ್ಸು ಪರಿವರ್ತನೆ ಆಗಿ, ಇಲ್ಲ ನಾನು ಪೂಜೆ ಮಾಡಲ್ಲ, ಬಿಟ್ಟು ಹೋಗಿಬಿಡ್ತೀನಿ ಅನ್ನೋಂಥ ಮನಸ್ಸಾಗ್ಬಿಡುತ್ತೆ. ಅವರು ಆ ಸ್ಥಾನವನ್ನು ಬಿಟ್ಟು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು ಪೂಜೆಗೆ ಬಂದಿರಲ್ಲ ದೇವಸ್ಥಾನಕ್ಕೆ. ಅದಕ್ಕೆ ಈ ರಘುನಾಥ್ ದಾಸ ತುಂಬ ಬುದ್ಧಿವಂತ, ಶಾಸ್ತ್ರವನ್ನು ತಿಳ್ಕೊಂಡಿದ್ದಾರೆ, ತುಂಬ ಸಿಹಿ ಮಾತಾಡ್ತಾರೆ. ಇವರಿಗೆ ಸೇವೆ ಕೊಡೋಣ ಅಂತ ಯದುನಂದನ್ ಆಚಾರ್ಯ ಏನು ಹೇಳ್ತಾರೆ, ಅಪ್ಪ ನೀನು ಅವನಿಗೆ ತಿಳಿಸಿ ಹೇಳು ಒಂದು ಸ್ವಲ್ಪ ಸೇವೆ ಮಾಡಲಿಕ್ಕೆ ಅಂತ. ಆವಾಗ ರಘುನಾಥ್ ದಾಸು ಆಯಿತು ಸರಿ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಮಧ್ಯ ದಾರಿಯಲ್ಲಿ ಅವ್ರಿಗೆ ಒಂದು ತಲೆಯಲ್ಲಿ ಐಡಿಯಾ ಬರುತ್ತೆ. ಅವರು ಯದುನಂದನ್ ಆಚಾರ್ಯಗೆ ಏನು ಹೇಳ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಮನೆಗೆ ಹೋಗಿ ಆರಾಮಾಗಿ ಮಲಗಿ, ತುಂಬ ರಾತ್ರಿ ಆಗಿದೆ, ನಾನು ಇವಾಗಲೇ ಅವ್ರ ಮನೆಗೆ ಹೋಗಿ ಅವ್ರಿಗೆ ತಿಳಿಸಿ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಅವ್ರು ಹೋಗಿಬಿಡ್ತಾರೆ. ಅವ್ರು ಹೋಗ್ತಾರೆ, ಯಾರೂ ಸೈನಿಕರಿರಲ್ಲ, ಏನೂ ಇರಲ್ಲ. ಆ ಒಳ್ಳೆಯ ಅವಕಾಶವನ್ನು ತಗೊಂಡು ಅವ್ರೇನು ಮಾಡ್ತಾರೆ ಅಂದರೆ, ಅವರು ಅಲ್ಲಿ ಹೋಗೋದೇ ಇಲ್ಲ, ಬೇರೆ ದಾರಿಯಿಂದ ಓಡೋಗ್ಬಿಡ್ತಾರೆ. ಬೇರೆ ದಾರಿಯಿಂದ ಹೋಗಿ ಮುಂದೆ ಹೋಗ್ತಾ ಇರ್ತಾರೆ. ಪದೇ ಪದೇ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ, ಇನ್ನೂ ಯಾರೂ ಕಾಣ್ತಾ ಇಲ್ಲ, ಸೈನಿಕರು ಸರಿ ಯಾರೂ ಸಿಗ್ತಾನೇ ಇಲ್ಲ. ತುಂಬ ಜೋರಾಗಿ ಹೋಗ್ತಾ ಇಡೀ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಒಂದು ದೂರ ಮುಂದಿನ ಹಳ್ಳಿಗೆ ಹೋಗ್ತಾರೆ. ಆ ಮುಂದಿನ ಹಳ್ಳಿಯಲ್ಲಿ ಅಲ್ಲಿ ಒಬ್ಬ ಹಾಲು ಹಿಂಡೋನು ನೋಡ್ತಾನೆ, ಇವರು ಎಲ್ಲ ಉಪವಾಸ ಇದ್ದಾರೆ, ರಾತ್ರಿ ಎಲ್ಲ ಉಪವಾಸ ಇದ್ದಾರೆ, ಏನು ತಿಂದಿಲ್ಲ, ಹಸಿವೆ ಆಗಿದೆ ಅಂತ ಹೇಳಿ ಒಂದು ಸ್ವಲ್ಪ ಲೋಟ ಹಾಲು ಕೊಡ್ತಾರೆ. ಆ ಹಾಲು ಕುಡಿತಾರೆ, ಮತ್ತೆ ಮುಂದೆ ಓಡ್ತಾ ಹೋಗ್ತಾರೆ. ಅವರು ಜಗನ್ನಾಥಪುರಿಗೆ ಸಾಮಾನ್ಯ ದಾರಿ ಏನಿದೆ ಅಲ್ಲ,
ಎಲ್ಲ ಬೆಂಗಾಲದವರು ವೈಷ್ಣವರು ಎಲ್ಲರೂ ಇದಕ್ಕೆ ಜಗನ್ನಾಥಪುರಿಗೆ ಹೋಗ್ತಾ ಇರ್ತಾರೆ. ಆ ಸಾಮಾನ್ಯ ದಾರಿಯನ್ನು ಹಿಡಿಯಲ್ಲ, ಕಾಡಿನಿಂದ ಹೋಗ್ತಾರೆ. ಆ ಕಾಡಿನಲ್ಲಿ ಒಂದು ಸ್ವಲ್ಪ ಭಯಂಕರ ಪ್ರಾಣಿಗಳಿರ್ತವೆ, ಒಂದು ಸ್ವಲ್ಪ ಭಯ ಇರುತ್ತೆ ಅಂತೆ. ಆ ಮಾರ್ಗದಲ್ಲಿ ಎಲ್ಲರೂ ಹೋಗ್ತಾ ಇರಲ್ಲ, ಆದರೆ ಇವರು ಆ ದಾರಿಯಿಂದ ಹೋಗ್ತಾರೆ. ಆ ದಾರಿಯಿಂದ ಹೋಗ್ತಾರೆ, ಒಂದು 30 ಮೈಲಿ ಹೋಗಿ. ಆ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಆ ಸಮಯದಲ್ಲಿ ಫ್ಲೈಟ್ ಇರಲಿಲ್ಲ, ಟ್ರೈನ್ ಇರಲಿಲ್ಲ, ಹೈವೇ ಯಾರು ಲಿಫ್ಟ್ ಕೊಡ್ತಾರಂತ ಇರಲಿಲ್ಲ, ನಡ್ಕೊಂಡು ಹೋಗಬೇಕು. ಇಲ್ಲಾದರೆ ಯಾರಾದರೂ ಎತ್ತಿನ ಗಾಡಿ ಸಿಕ್ಕರೆ ಎತ್ತಿನ ಗಾಡಿಯಲ್ಲಿ ಹೋಗಬೇಕು. ಕುದುರೆ ಸಿಕ್ಕರೆ ತುಂಬ ಅಪರೂಪ, ತುಂಬ ಜಾಸ್ತಿ ಧನವಂತರು ಯಾರು ಇರ್ತಾರೆ ಅವರು ಕುದುರೆ ಮೇಲೆ ಹೋಗ್ತಿದ್ರು, ಇಲ್ಲಾದರೆ ಎತ್ತಿನ ಗಾಡಿ ಮೇಲೆ ಇಲ್ಲ ನಡ್ಕೊಂಡು ಹೋಗಬೇಕು ಅಂತ. ಸ್ವಲ್ಪ ಕಲ್ಪನೆ ಮಾಡ್ಬೋದು ಆ ಕಾಲ ಹೇಗಿತ್ತು ಅಂತ. ಈಗ ಇಲ್ಲಿಂದ ಬೆಂಗಳೂರು ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಎಷ್ಟು ತಾಳ್ಮೆ ಇರಬೇಕು. ಒಂದೊಂದು ಅಂಗಡಿ ನೋಡ್ತಾ ಇರ್ತೀವಿ, ಒಂದೊಂದು ಮನೆ ನೋಡ್ತಾ ಇರ್ತೀವಿ, ಏನು ಬೇಗ ಮುಟ್ತೇವೋ ಇಲ್ಲೋ ಅರ್ಜೆಂಟಿಲ್ಲ, ಒಂದಷ್ಟು ತಾಳ್ಮೆಯಿಂದ ಹೋಗಬೇಕು. ಅಲ್ಲಿ ಹೋಗಿ ಅಲ್ಲಿ 50 ಕೆಲಸಗಳಿದೆ, ಅದ್ರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಆಗಲ್ಲ, ಬೇರೆ ದಾರಿನೇ ಇಲ್ಲ, ಸುಮ್ಮನೆ ಕೂತ್ಕೋಬೇಕು. ಇವಾಗ ಬಸ್ ಲೇಟ್ ಆಗ್ತಾಯಿದೆ, ಬಸ್ ಬೇಗ ಹೋಗ್ತಾ ಇಲ್ಲ, ಅದೆಲ್ಲ ಚಿಂತನೆ ಮಾಡ್ಬೋದು, ಫ್ಲೈಟು ಆ ಥರ ಇವತ್ತಿನ ಕಾಲ. ಅಂದರೆ ಆಗಿನ ಕಾಲದ ಜನರಿಗೆ ಅಷ್ಟು ತಾಳ್ಮೆ ಇತ್ತು. ಮತ್ತು ಆಗಿನ ಕಾಲದ ಜನ ಪೂರಿ ಭಾರತ ಭ್ರಮಣ ಮಾಡಿದಂಥ ಜನ ಇದ್ದಾರೆ. ಆಗಿನ ಕಾಲದಲ್ಲೂ ಕೂಡ ನೀವು ಭಾಗವತದಲ್ಲಿ ನೋಡ್ಬೋದು, ಎಲ್ಲಿ ದ್ವಾರಕೆ ಇದೆ, ದ್ವಾರಕೆಯಿಂದ ಕೃಷ್ಣ ಹಸ್ತಿನಾಪುರಕ್ಕೆ ಬಂದು ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಯುದ್ಧ ಆಡ್ತಾಯಿದ್ರು. ಈ ಥರ ಎಲ್ಲ ಇತ್ತಿತ್ತು ಆ ಸಮಯದಲ್ಲೂ ಕೂಡ. ಹೇಗೆ ನಡೀತಾ ಇತ್ತು ಕಾಲ, ಇವತ್ತಿನ ಜನರಿಗೆ ಕಲ್ಪನೆ ಮಾಡಲಿಕ್ಕಾಗಲ್ಲ ಅದು. ಆದರೆ ಇತ್ತು ಆ ಥರ ಕಾಲ. ಆ ಕಾಲದಲ್ಲಿ ಜನರಿಗೆ ತುಂಬ ತಾಳ್ಮೆ ಇತ್ತು. ಈ ಥರ ರಘುನಾಥ್ ದಾಸ್ ಗೋಸ್ವಾಮಿ ಹೋಗ್ತಾ ಇರ್ತಾರೆ, ಹೋಗಿ ಅವ್ರು ಕೊನೆಗೆ ಹೋಗ್ತಾರೆ. ಆ ಸಮಯದಲ್ಲಿ ಇವರಿಗೆ ಗೊತ್ತಾಗುತ್ತೆ, ಯಾರಿಗೆ, ಅವ್ರ ತಂದೆ ಗೋವರ್ಧನ್ ಮಜುಮ್ದಾರ್ಗೆ ಗೊತ್ತಾಗುತ್ತೆ ನನ್ನ ಮಗ ಓಡೋಗ್ಬಿಟ್ಟಿದ್ದಾನೆ ಅಂತ. ತಕ್ಷಣ ಒಂದು 10 ಸೈನಿಕರಿಗೆ ಕಳಿಸ್ತಾರೆ, ಹೋಗಿ ಹಿಡ್ಕೊಂಬನ್ನಿ ಅವನಿಗೆ, ತುಂಬ ಬೇಗ ಹೋಗಿ ಅಂತ ಹೇಳ್ತಾರೆ. ತುಂಬ ಅರ್ಜೆಂಟಾಗಿ ಓಡ್ತಾ ಹೋಗ್ತಾರೆ. ಅಲ್ಲಿ ಒಂದು ಕಡೆ ಶಿವಾನಂದ ಸೇನ್ ಸಿಗ್ತಾರೆ. ಶಿವಾನಂದ ಸೇನ್ ಚೈತನ್ಯ ಮಹಾಪ್ರಭುಗಳ ಪ್ರಿಯ ಪಾರ್ಷದರು. ಅವರು ಪ್ರತಿ ವರ್ಷ ಪುರಿ ಯಾತ್ರಾ ಮಾಡ್ತಾ ಇರ್ತಾರೆ, ತುಂಬ ಬುದ್ಧಿವಂತರು ಅವರು. ಪುರಿ ಯಾತ್ರಾ ಮಾಡ್ತಾ ಇರ್ತಾರೆ. ಆ ಶಿವಾನಂದ ಸೇನ್ ಹತ್ರ ಬಂದು ಕೇಳ್ತಾರೆ, ಏನಂತೆ ಈ ಥರ ರಘುನಾಥ ನಿಮ್ಮ ಸಂಘದಲ್ಲಿ ಇದ್ದಾನ, ನಿಮ್ಗೆ ಸಿಕ್ಕಿದಾನ ಅಂತ. ಇಲ್ಲ, ನನಗೆ ಸಿಕ್ಕಿಲ್ಲಪ್ಪ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಅಲ್ಲಿಂದ ಮತ್ತೆ ಹೋಗಿಬಿಡ್ತಾರೆ. ಅವ್ರ ತಂದೆಗೆ ಹೋಗಿ ಹೇಳ್ತಾರೆ, ಇಲ್ಲಪ್ಪ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವರು ಶಿವಾನಂದ ಸೇನ್ ಅಲ್ಲಿ ಹೋಗಿ ಪುರಿಗೆ ಹೋಗ್ತಾರೆ. ಪುರಿಗೆ ಹೋಗಿ ಮಹಾಪ್ರಭುನ ಭೇಟಿ ಆಗ್ತಾರೆ. ಅಲ್ಲಿ ನೋಡ್ತಾರೆ ಇವರು ಅಲ್ಲಿ ಬಂದುಬಿಟ್ಟಿರ್ತಾರೆ. ಆವಾಗ ಅವ್ರನ್ನೇ ಭೇಟಿ ಆಗ್ತಾರೆ, ರಘುನಾಥ್ ದಾಸ್ ಗೋಸ್ವಾಮಿನ ಭೇಟಿ ಆಗ್ತಾರೆ. ಇಲ್ಲಪ್ಪ ನಾನು ಇಲ್ಲಿ ಬಂದಿದ್ದೇನೆ, ಈ ಥರ ಇನ್ನು ಮನೆಗೆ ಹೋಗಲ್ಲ, ಭಗವಂತನ ಸೇವೆ ಮಾಡ್ತಾ ಇರ್ತೀನಿ ಅಂತ. ಅವರು ಆರಂಭದಲ್ಲಿ ಏನು ಮಾಡ್ತಾರೆ, ಭಗವಂತನ ಸೇವೆಯಲ್ಲಿ ಅವರು ಇವರು ಮಹಾಪ್ರಭುಗಳು ಏನು ಹೇಳ್ತಾರೆ, ಅವರು ಪಾರ್ಷದರು ಆಗಿರುವಂಥ ಇವರು ಯಾರಪ್ಪ ಅವ್ರ ಹೆಸರು, ಸ್ವರೂಪ್ ದಾಮೋದರ್ ಅವ್ರ ಹತ್ರ ಹೇಳ್ತಾರೆ, ನೀನು ಈ ರಘುನಾಥಗೆ ನೋಡ್ಕೊ, ಅವನಿಗೆ ಸೇವೆ ಕೊಡ್ತಾ ಇರು ಅಂತ ಹೇಳ್ತಾರೆ. ಆವಾಗ ಸ್ವರೂಪ್ ದಾಮೋದರ್ ಅವರು ಏನು ಮಾಡ್ತಾರೆ, ಸ್ವರೂಪ್ ದಾಮೋದರ್ ಅವರು ಅವರಿಗೆ ಸೇವೆ ಕೊಡ್ತಾರೆ. ಸಾಯಂಕಾಲ ಅವ್ರಿಗೆ ಊಟಕ್ಕೆ ಹಾಕ್ತಾ ಇರ್ತಾರೆ. ಅವು ಸ್ವಲ್ಪ ದಿನ ಆದಮೇಲೆ ಅವರಿಗೆ ಸಂಕೋಚ ಅನಿಸುತ್ತೆ, ಏನಪ್ಪ ನಾನು ಇಲ್ಲಿ ಈ ಥರ ಮಹಾಪ್ರಭುಗಳ ಹತ್ರನೇ ಊಟ ಮಾಡ್ತಾಯಿದ್ದೀನಿ, ನನಗೇನು ಈ ಗತಿ ಬಂದಿದೆಯಾ, ಒಂದು ಸ್ವಲ್ಪ ವೈರಾಗ್ಯ ಇರಬೇಕು ಅನ್ನುವಂಥ ಭಾವನೆ ಅವರಲ್ಲಿ ಬರುತ್ತೆ. ಆ ಭಾವನೆ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಜಗನ್ನಾಥಪುರಿಯ ಸಿಂಹದ್ವಾರ ಅಂತಿದೆ, ಆ ಸಿಂಹದ್ವಾರದ ಹತ್ರ ನಿಂತ್ಕೊಂಡು ಭಿಕ್ಷೆ ಬೇಡೋಕ್ಕೆ ಶುರು ಮಾಡ್ತಾರೆ. ಸಿಂಹದ್ವಾರ ಅಂದರೆ ಆ ದ್ವಾರದ ಎದುರುಗಡೆ ಒಂದು ಸಣ್ಣ ಜಗನ್ನಾಥ ಚಿತ್ರ ಇದೆ. ಎಷ್ಟು ಜನ ಜಗನ್ನಾಥಪುರಿಗೆ ಹೋಗಿದ್ದೀರಾ? ಜಗನ್ನಾಥಪುರಿ ಎಂಟ್ರೆನ್ಸಲ್ಲಿ ಒಂದು ಜಗನ್ನಾಥ ಚಿತ್ರ ಇದೆ. ಯಾರಿಗೆ ಹಿಂದೂ ಕುಲದಲ್ಲಿ ಹುಟ್ಟಿಲ್ಲ ಅಂಥವರಿಗೆ ಒಳಗಡೆ ಹೋಗಿ ದರ್ಶನ ತೊಗೊಳಕ್ಕಾಗಲ್ಲ, ಅವರು ಆ ಜಗನ್ನಾಥನ ದರ್ಶನ ತೊಗೊಳ್ಳಿ ಅಂತ ಅವಕಾಶ ಕೊಟ್ಟಿದ್ದಾರೆ. ಆ ಸಿಂಹದ್ವಾರದ ಹತ್ರ ನಿಂತ್ಕೊಂಡು ಯಾರು ಭಿಕ್ಷೆ ಬೇಡ್ತಾರಲ್ಲ, ಅಲ್ಲಿ ಸಾಯಂಕಾಲ ಪಾಂಡಗಳೆಲ್ಲ ಬರ್ತಾರೆ. ಅವರು ಈ ಸುತ್ತಮುತ್ತಿರುವಂಥ ಈ ಅಂಗಡಿಗಳೇನಿರ್ತಾವೆ, ಅಂಗಡಿಯಿಂದ ಒಂದು ಸ್ವಲ್ಪ ಪ್ರಸಾದವನ್ನು ಇವ್ರಿಗೆ ಕೊಡ್ತಾ ಇರ್ತಾರೆ ಭಿಕ್ಷುಕರಿಗೆ. ಆ ಥರ ಭಿಕ್ಷೆಯನ್ನು ಕೇಳಿ ರಘುನಾಥ್ ದಾಸ್ ಗೋಸ್ವಾಮಿಯವರು ಬದುಕ್ತಾ ಇರ್ತಾರೆ. ಇನ್ನು ಸ್ವಲ್ಪ ಅದನ್ನು ಮಹಾಪ್ರಭುಗಳು ಏನು ಸುಮಾರು ದಿನ ಆಯಿತು ಇವರು ಪ್ರಸಾದಕ್ಕೆ ಬರಲಿಲ್ಲ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ಅವರು ಸಿಂಹದ್ವಾರದ ಹತ್ರ ಭಿಕ್ಷೆ ಬೇಡಿ ತಿಂತಾ ಇದ್ದಾರೆ ಅಂತ. ಅದಕ್ಕೆ ಮಹಾಪ್ರಭು ಹೇಳಿದ್ರು, ತುಂಬ ಒಳ್ಳೆಯದಾಯಿತು, ಅವನು ಕನಿಷ್ಠ ವೈರಾಗ್ಯವನ್ನು ಬೆಳೆಸ್ತಾ ಇದ್ದಾನೆ ಅಂತ. ಮಹಾಪ್ರಭುವರ ಭಕ್ತಗಣ ವೈರಾಗ್ಯ ಪ್ರಧಾನ ಯಹಾಯಿತೆ ಪ್ರೀತ ಹೋಯ್ ಗೌರ ಭಗವಾನ್. ಇಲ್ಲೇನು ಹೇಳ್ತಾರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ಮಹಾಪ್ರಭುಗಳ ಭಕ್ತರಲ್ಲಿ ವಿಶೇಷ ಏನಂದರೆ ವೈರಾಗ್ಯ. ಎಷ್ಟು ಜಾಸ್ತಿ ವೈರಾಗ್ಯ ಪ್ರದರ್ಶನ ಮಾಡ್ತೀವಿ ಅಷ್ಟು ಗೌರಾಂಗ್ ಮಹಾಪ್ರಭುಗೆ ತುಂಬ ಪ್ರಸನ್ನತೆ ಸಿಗುತ್ತೆ ಅಂತೆ. ಭೋಗ ಮಾಡೋದು ಭಗವಂತನಿಗೆ ಪ್ರಸನ್ನತೆ ಸಿಗಲ್ಲ, ವೈರಾಗ್ಯವನ್ನು ಮಾಡೋದು ಭಗವಂತನಿಗೆ ಪ್ರಸನ್ನತೆ ಸಿಗುತ್ತೆ. ಅದಕ್ಕೆ ಇವರು ಆ ಥರ ಇರ್ತಾಯಿದ್ರು, ಆ ಥರ ಬದುಕ್ತಾಯಿದ್ರು.
ಈಗ ಶಿವಾನಂದ ಸೇನ್ ಮತ್ತೆ ಊರಿಗೆ ಹೋಗ್ತಾರೆ. ಊರಿಗೆ ಹೋದ್ಮೇಲೆ ಅವರಿಗೆ ಈ ಹಿರಣ್ಯ ಮಜುಮ್ದಾರ್, ಗೋವರ್ಧನ್ ಮಜುಮ್ದಾರ್ ಅವರು ತಮ್ಮ ಸೈನಿಕರನ್ನ ಕಳಿಸಿ ಕೇಳ್ತಾರೆ, ಏನು ಸಮಾಚಾರ, ನನ್ನ ಮಗ ಸಿಕ್ಕಿದ್ನೇನು ಅಂತ. ಇವರೆಲ್ಲ ಸುದ್ದಿ ಹೇಳ್ತಾರೆ, ಹೌದು ಈ ಥರ ಸಿಕ್ಕಿದ್ರು, ಏನು ಮಾತಾಡಿದ್ರು, ಇಲ್ಲ ಅಲ್ಲಿ ಸಿಂಹದ್ವಾರದಲ್ಲಿ ಭಿಕ್ಷೆ ಬೇಡಿ ಅವರು ಬದುಕ್ತಾ ಇದ್ದಾರಂತೆ. ಅದನ್ನು ಆ ವಿಷಯ ಕೇಳಿ ಅವ್ರ ತಂದೆಗೆ ತುಂಬ ನೋವಾಗುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ, ಆಯ್ತು ಅವನು ಅಲ್ಲೇ ಇರಲಿ, ಅವನಿಗೆ ದುಡ್ಡಿನ ವ್ಯವಸ್ಥೆ ಮಾಡೋಣ ಅಂಥೇಳಿ ಸಾಕಷ್ಟು ದುಡ್ಡು ಮತ್ತು ಒಂದು 10 ಜನ ಆಳ್ರನ್ನ ಕಳಿಸ್ತಾರೆ ಶಿವಾನಂದ ಸೇನ್ ಹತ್ರ. ಈ ಸರಿ ನೀವು ಹೋಗಿ ಅವರ ಹತ್ರ ನೀವು ಸೇವೆ ಮಾಡಲಿಕ್ಕೆ ಇರಿ ಅಂತ. ಆವಾಗ ಶಿವಾನಂದ ಸೇನ್ ಅವರು ಹೇಳ್ತಾರೆ, ನೀವು ಈ ಥರ ನೇರವಾಗಿ ಹೋಗ್ಲಿಕ್ಕಾಗಲ್ಲ, ನಿಮ್ಮ ದಾರಿ ಗೊತ್ತಾಗಲ್ಲ, ಮುಂದಿನ ಸರಿ ನಾನು ಪುರಿ ಯಾವಾಗ ಹೋಗ್ತೇನೆ ಆ ಸಮಯದಲ್ಲಿ ನನ್ನ ಜೊತೆಗೆ ಬನ್ನಿ ಅಂತ. ಸರಿ, ಸ್ವಲ್ಪ ದಿನ ಅವ್ರು ಅಲ್ಲೇ ಇರ್ತಾರೆ. ಶಿವಾನಂದ ಸೇನ್ ಪುರಿಗೆ ಹೋದಾಗ ಅವ್ರ ಜೊತೆಗೆ ಹೋಗ್ತಾರೆ. ಅವ್ರ ಜೊತೆಗೆ ಹೋದ್ಮೇಲೆ ಆ ಸೈನಿಕರು, ಅವರು ಆಳ್ರು ಎಲ್ಲರೂ ಬರ್ತಾರೆ, ನಾವು ನಿಮ್ಮ ಸೇವೆಗೆ ಮಾಡ್ತೇವೆ, ಈ ದುಡ್ಡು ಇಟ್ಕೊಳ್ಳಿ ಅಂತ. ರಘುನಾಥ್ ದಾಸ್ ಗೋಸ್ವಾಮಿ ಹೇಳ್ತಾರೆ, ಸರಿ ಈ ದುಡ್ಡು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಾನು ಯಾವಾಗ ಬೇಡ್ತೀನಿ ಆವಾಗ ನನಗೆ ಕೊಡಿ ಅಂತ ಹೇಳ್ತಾರೆ. ಆವಾಗ ಅವ್ರು ಅಲ್ಲೇ ಇರ್ತಾರೆ. ತಾವಂತೂ ಭಿಕ್ಷೆ ಬೇಡಿ ಆಹಾರ ತಿಂತಾ ಇರ್ತಾರೆ. ಆದರೆ ಅವ್ರಿಗೇನು ಅನಿಸುತ್ತೆ, ಮಹಾಪ್ರಭುಗಳನ್ನ ಸೇವೆ ಮಾಡೋಣ ನಾವು ಅಂತ. ಅದಕ್ಕೆ ಆ ದುಡ್ಡಿನಿಂದ ಸ್ವಲ್ಪ ದುಡ್ಡು ಇಸ್ಕೊಂಡು ತಿಂಗಳಿಗೆ ಒಂದ್ಸರಿ ಮಹಾಪ್ರಭುಗೆ ಊಟಕ್ಕೆ ಕರಿತಾ ಇರ್ತಾರೆ. ಆ ಊಟಕ್ಕೆ ಕರೆದು ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡ್ತಾ ಇರ್ತಾರೆ. ಈ ಥರ 1.5 ವರ್ಷ ಆಗುತ್ತೆ. 1.5 ವರ್ಷ ಮಹಾಪ್ರಭುಗೆ ಕರಿತಾ ಇರ್ತಾರೆ. ಮಹಾಪ್ರಭು ಆನಂದದಿಂದ ಸೇವನೆ ಮಾಡ್ತಾ ಇರ್ತಾರೆ. 1-2 ತಿಂಗಳಾಗುತ್ತೆ. ಮಹಾಪ್ರಭುಗೆ ರಘುನಾಥ್ ದಾಸ್ ಗೋಸ್ವಾಮಿ ಊಟಕ್ಕೆ ಕರೆಯಲ್ಲ. ಊಟಕ್ಕೆ ಯಾಕೆ ಕರೆದಿಲ್ಲ ಅಂಥೇಳಿ ಒಂದು ಸ್ವಲ್ಪ ಕೇಳ್ಕೊಂಬ ಅಂತ ಹೇಳ್ತಾರೆ. ಆವಾಗ ಅವರು ಹೇಳ್ತಾರೆ, ಇಲ್ಲ ಈ ಥರ ನನಗೆ ಅಪ್ಪನ ಸಂಪತ್ತಿ ಮೇಲೆ ಬದುಕೋದು ಇಷ್ಟ ಇಲ್ಲ, ನನಗೆ ಭಗವಂತನ ಮೇಲೆ ಭಗವಂತನ ಆಶ್ರಯ ತೊಗೊಳ್ಬೇಕಾಗಿದೆ ಅಂಥೇಳಿ ಅವ್ರೇನು ಮಾಡ್ತಾರೆ, ಅದನ್ನು ಕೂಡ ಬಿಟ್ಬಿಡ್ತಾರೆ. ಅದನ್ನು ಕೂಡ ಬಿಟ್ಟು ಆಮೇಲೆ ಅವರು ಸಿಂಹದ್ವಾರದ ಹತ್ರ ಭಿಕ್ಷೆ ಬೇಡೋದನ್ನು ಬಿಟ್ಬಿಡ್ತಾರೆ. ಅವ್ರಿಗೊಂಥರ ನಾಚಿಕೆ ಅನಿಸುತ್ತೆ, ಏನಪ್ಪ ಭಗವಂತನ ಆಶ್ರಯ ತೊಗೊಳೋದು ಬಿಟ್ಟು ಈ ಭಿಕ್ಷೆ ಬೇಡಿ ಬೇರೆಯವ್ರ ಆಶ್ರಯ ತೊಗೊಳ್ತಾ ಇದ್ದೇನಲ್ಲ ಅಂತ, ಅದು ಕೂಡ ನಾಚಿಕೆ ಅನಿಸುತ್ತೆ ಅವ್ರಿಗೆ. ಅದನ್ನು ನಾಚಿಕೆ ಅನಿಸಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಜಗನ್ನಾಥ ಪುರಿಯಲ್ಲಿ ಪ್ರಸಾದ ವಿತರಣೆ ಆಗುತ್ತೆ, ಅನ್ನ ಪ್ರಸಾದ ವಿತರಣೆ ಆಗುತ್ತೆ. ಪ್ರಸಾದ ವಿತರಣೆ ಎಲ್ಲಾಗುತ್ತೆ, ಅಲ್ಲಿ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅದನ್ನು ಕೂಡ ಬಿಟ್ಬಿಡ್ತಾರೆ. ಇಲ್ಲೂ ಕೂಡ ಯಾಕೆ ತಿನ್ನಬೇಕು ಅಂತ. ಪ್ರಸಾದ ವಿತರಣೆ ಆದಮೇಲೆ ಕೊನೆಗೆ ತುಂಬ ಪ್ರಸಾದ ಉಳಿದಿರುತ್ತೆ. ಆ ಉಳಿದಿರೋ ಪ್ರಸಾದ ಹಾಳಾಗುತ್ತೆ, ಯಾರು ತಿನ್ನಲ್ಲ ಅಂತ ಅದನ್ನು ಎಸೆದ್ಬಿಡ್ತಾರೆ. ಎಸೆದ ಮೇಲೆ ಆರಂಭದಲ್ಲಿ ಹಸುಗಳೆಲ್ಲ ತಿಂತವೆ, ಆಮೇಲೆ ಅದು ಇಷ್ಟು ವಾಸನೆ ಬರುತ್ತೆ, ಹಸುಗಳು ಕೂಡ ತಿನ್ನಲಿಕ್ಕಾಗಲ್ಲ. ಅದನ್ನು ಏನು ಬಿಟ್ಟಿರ್ತಾರೆ ಅದನ್ನು ತೊಳೆದು ನೀರಲ್ಲಿ ಅದನ್ನು ತಿನ್ನಲಿಕ್ಕೆ ಶುರು ಮಾಡ್ತಾರೆ. ಇಷ್ಟು ಅವರು ವೈರಾಗ್ಯ ಪ್ರದರ್ಶನ ಮಾಡ್ತಾರೆ. ನಾನು ಯಾಕೆ ನನ್ನ ಶರೀರಕ್ಕೋಸ್ಕರ ದುಡಿಬೇಕು, ನನ್ನ ಸುಖಕ್ಕೋಸ್ಕರ ಯಾಕೆ ದುಡಿಬೇಕು ಅನ್ನುವಂಥ ಭಾವನೆ. ನಾವೇನು ಹೇಳ್ತಾ ಈ ಒಂದು ಕಡೆ ನೋಡ್ತಾ ಇದ್ದೀವಿ, ಇವತ್ತು ಜನ ಏನು ಮಾಡ್ತಾರೆ, ಭೋಗಕ್ಕೋಸ್ಕರ ಮಾಡ್ತಾರೆ. ನನಗೇನು ಸುಖ ಇದೆ, ಯಾವುದೇ ವಸ್ತು ನೋಡಿದ್ರು ಇದರಲ್ಲಿ ನನಗೇನು ಸುಖ ಇದೆ ಅನ್ನುವಂಥ ಇದು ಪ್ರಾಣಿ ಪ್ರವೃತ್ತಿ. ನೀವು ದಾರಿಯಲ್ಲಿ ಒಂದು ಸ್ವಲ್ಪ ಬಾಳೆಹಣ್ಣನ್ನು ಚೆಲ್ಲಿ, ಕೋತಿಗಳಾಗಲಿ ಅಥವಾ ಹಸುಗಳಾಗಲಿ, ಯಾವುದೇ ಪ್ರಾಣಿಗಳು, ನಾಯಿಗಳಾಗಲಿ ಏನು ಮಾಡ್ತವೆ, ನನಗೆ ಜಾಸ್ತಿ ಎಷ್ಟು ಸಿಗಲಿ ಅಂತ ಕಚ್ಚಾಡಿ ತಿಂತವೆ, ಹೌದಲ್ವೇ? ಇವತ್ತಿನ ಕಾಲದಲ್ಲಿ ಮನುಷ್ಯರು ಅದೇ ಥರ ಆಗಿಬಿಟ್ಟಿದ್ದಾರೆ. ಏನೋ ದಾರಿಯಲ್ಲಿ ಒಂದು ಸ್ವಲ್ಪ ಏನು ಸಿಕ್ಬಿಡುತ್ತಂದರೆ ಕಚ್ಚಾಡ್ತಾರೆ, ನನಗೆ ಜಾಸ್ತಿ ಸಿಗಲಿ ಅಂತ. ಸರ್ಕಾರದಿಂದ ಮಾನಧನ ಬರ್ತಾ ಇದೆ, ಸರ್ಕಾರದಿಂದ ಇದು ಬರ್ತಾ ಇದೆ, ಅದು ಬರ್ತಾ ಇದೆ, ಕಚ್ಚಾಡ್ತಾರೆ ನನಗೆ ಜಾಸ್ತಿ ಸಿಗಲಿ ಅಂತ. ಆದರೆ ಇದು ಏನಕ್ಕೋಸ್ಕರ? ಶರೀರದ ಸುಖಕ್ಕೋಸ್ಕರ. ಯಾಕೆ ಶರೀರದ ಸುಖ? ಭೋಗ, ಆನಂದ, ಎಂಜಾಯ್ಮೆಂಟ್. ಆದರೆ ಯಹಿ ಸಂಸ್ಪರ್ಶಜಾ ಭೋಗ ದುಃಖಯೋನ ಏವತೆ ಅದ್ಯಂತವಂತು ಕೌಂತೆಯ ನತೇಶು ರಮತೆ ಬುಧ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಈ ಇಂದ್ರಿಯ ಭೋಗಕ್ಕೋಸ್ಕರ ನಾವೇನು ಶ್ರಮ ಪಡ್ತೀವಿ ಅದು ಕೊನೆಗೆ ದುಃಖನೇ ಕೊಡುತ್ತೆ. ಇಂದ್ರಿಯಕ್ಕೋಸ್ಕರ ಹರೇ ಕೃಷ್ಣ ಅಲ್ಲಿ ಮಾತಾಡಬೇಡಿ, ದಯವಿಟ್ಟು ಪ್ರವಚನ ಕೇಳಿ. ಇಂದ್ರಿಯ ಸುಖಕ್ಕೋಸ್ಕರ ನಾವು ಏನು ಪ್ರಯತ್ನ ಮಾಡ್ತೀವಿ ಅದು ಕೊನೆಗೆ ದುಃಖನೇ ಕಾರಣ ಆಗುತ್ತೆ. ತುಂಬ ಜಾಸ್ತಿ ತಿಂದುಬಿಟ್ರೆ ಏನಾಗುತ್ತೆ? ಇಂಡೈಜೆಷನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಡಯಾಬಿಟೀಸ್ ಆಗುತ್ತೆ, ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ಒಬ್ಬ ವ್ಯಕ್ತಿ ಸಂಸಾರಿಕ ಸಂಭೋಗದ ಸುಖದಲ್ಲಿ ಜಾಸ್ತಿ ತೊಡಗಿದ್ರೆ ಏನಾಗುತ್ತೆ? ಮಕ್ಕಳಾದರೆ ಆ ಮಕ್ಕಳು ತಲೆನೋವು ಆಗ್ಬಿಡ್ತವೆ. ಯಾವ ಮಕ್ಕಳನ್ನ ಸಾಕಬೇಕು, ದೊಡ್ಡವರಾದ್ಮೇಲೆ ಅವರು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ, ಅದೊಂದು ತಲೆನೋವು. ಒಟ್ಟಿನಲ್ಲಿ ಎಲ್ಲ ಸುಖ, ಸಂಸಾರದ ಸುಖ ಏನಿದೆ, ಜಗತ್ತಿನಲ್ಲಿ ಏನು ಸುಖ ಅಂತಂತಾರೆ, ಇಡೀ ಜಗತ್ತು ಅದರಿಂದ ಓಡ್ತಾ ಇದೆ. ಬುದ್ಧಿವಂತ ಜನರು ಅದರಲ್ಲಿ ತೊಡಗಲ್ಲ. ನತೇಶು ರಮತೆ ಬುಧ. ಬುದ್ಧಿವಂತ ಜನರಿಗೆ ಗೊತ್ತು ಇದೆಲ್ಲ ತಾತ್ಕಾಲಿಕ, ಕ್ಷಣಿಕ, ಇದರಲ್ಲಿ ನಾವು ತೊಡಗಬಾರ್ದು. ಭಗವಂತನಲ್ಲಿ ನಾವು ಆನಂದವನ್ನು ಪಡ್ಕೋಬೇಕು, ಭಗವಂತನ ಹತ್ರ ಹೋಗಲಿಕ್ಕೆ ಆನಂದವನ್ನು ಪಡ್ಕೋಬೇಕು. ಇದು ಬುದ್ಧಿವಂತರ ಲಕ್ಷಣ. ಇವರು ರಘುನಾಥ ದಾಸ್ ಗೋಸ್ವಾಮಿ ಆ ಥರ ಬುದ್ಧಿವಂತರು. ಅವರು ಆ ಥರ ಈ ಹಳಸಿರುವಂಥ ಅನ್ನವನ್ನು ತೊಳ್ಕೊಂಡು ತಿಂತಾಯಿದ್ರು. ಒಂದು ಸರಿ ಮಹಾಪ್ರಭು ಅಲ್ಲಿ ಬರ್ತಾರೆ. ಇಷ್ಟು
ಆನಂದ ಇದೆ ಅವನಿಗೆ, ಏನೋ ಒಂದು ತುಂಬ ಅದ್ಭುತವಾದನ್ನು ತಿಂತಾ ಇದ್ದಾನೆ, ಅವನಿಗೆ ಕೇಳೋಣ ಅಂತೇಳಿ ಮಹಾಪ್ರಭು ಕೇಳ್ತಾರೆ, ನನಗೊಂದು ಸ್ವಲ್ಪ ಕೊಡು, ಏನು ಆನಂದ ಇದೆ ಅಂತ. ಮಹಾಪ್ರಭುಗೆ ಹೇಳ್ತಾರೆ, ಇದು ನಿಮಗೋಸ್ಕರ ಅಲ್ಲ ಭಗವಂತ, ಇದು ನಮಗೋಸ್ಕರ ಇರಲಿ ಅಂತ. ಇಲ್ಲ, ನಿನಗೆ ತುಂಬ ಆನಂದ ಬರ್ತಾಯಿದೆ, ಇದರಲ್ಲಿ ಏನಾದರೂ ಇರಲೇಬೇಕು, ನಾನು ನೋಡ್ತೇನೆ ಅಂತ ಹೇಳಿ ಹಠ ಮಾಡಿ ಅವ್ರ ಹತ್ರ ಇಸ್ಕೊಂಡು ಆ ಅನ್ನ ಅವರು ಕೂಡ ತಿಂತಾರೆ. ಒಂದೊಂದು ತುತ್ತು ತಿಂತಾ ಇರ್ತಾರೆ, ಇವ್ರಿಗೆ ಬೇಜಾರಾಗುತ್ತೆ, ಅಯ್ಯೋ ಇವು ಏನು ತಿಂತಾ ಇದ್ದಾರೆ ಅಂತ. ಆದರೆ ಮಹಾಪ್ರಭುಗೆ ಆನಂದ ಆಗುತ್ತೆ. ಇವರೆಲ್ಲರೂ ಷಟ್ ಗೋಸ್ವಾಮಿಗಳು ವೈರಾಗ್ಯದಲ್ಲಿ ಎಷ್ಟು ಆನಂದ ಇದೆ ಅಂತ ಪ್ರದರ್ಶನ ಮಾಡಿದರು. ಇವತ್ತಿನ ಜನರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ LKG ಸ್ಟೂಡೆಂಟಿಗೆ ನೀವು ಸೈನ್ ತೀಟಾ ಕಾಸ್ ತೀಟಾ ಅಂದರೆ ಏನು ಅಂತ ಹೇಳಿದರೆ ಏನೂ ಗೊತ್ತಾಗಲ್ಲ, ಹೌದಲ್ವಾ? ಇವೆಲ್ಲ ಡಿಫಿಕಲ್ಟ್ ಮ್ಯಾಥಮೆಟಿಕ್ಸ್ LKG ಸ್ಟೂಡೆಂಟಿಗೆ ಗೊತ್ತಾಗಲ್ಲ. ಅಥವಾ ನೀವು ಎಸ್ಕೇಪ್ ವೆಲಾಸಿಟಿ ಅಂದರೆ ಏನು ಎಷ್ಟು ಜನರಿಗೆ ಗೊತ್ತು? ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಗೊತ್ತಾ? ಸೈನ್ಸ್ ಸ್ಟೂಡೆಂಟ್ಸಿಗಾದರೂ ಗೊತ್ತಾ? ಸೈನ್ಸ್ ಸ್ಟೂಡೆಂಟ್ಸ್ ಅನ್ಸುತ್ತೆ ನೀವು. ಎಸ್ಕೇಪ್ ವೆಲಾಸಿಟಿ ಅಂದರೆ ಏನು? ಆದರೆ ಒಂದು ಸ್ಕೂಲ್ ಸ್ಟೂಡೆಂಟಿಗೆ ಗೊತ್ತಿರಲ್ಲ ಆದರೆ ಏನು ಅಂತ. ಅದೇ ಥರ ವೈರಾಗ್ಯದಲ್ಲಿ ಏನು ಸುಖ ಇದೆ ಇದು ಸಂಸಾರಿಗಳಿಗೆ ಗೊತ್ತಾಗಲ್ಲ. ಯಾಕೆಂದರೆ ನೇರವಾಗಿ ಭಗವಂತ ಪ್ರೀತ ಆಗ್ತಾನೆ, ಭಗವಂತ ಸಂತುಷ್ಟ ಆಗ್ತಾನೆ. ಭಗವಂತನಿಗೆ ಯಾವಾಗ ಖುಷಿ ಆಗುತ್ತೆ ಅದಕ್ಕಿಂತ ಜಾಸ್ತಿ ಏನು ಬೇಕ್ರಿ ಜಗತ್ತಿನಲ್ಲಿ? ಯಸ್ಮಿನ್ ತುಷ್ಟೇ ಜಗತ್ತುಷ್ಟಂ, ಭಗವಂತ ತುಷ್ಟ ಆದರೆ ಇಡೀ ಜಗತ್ತು ಸಂತುಷ್ಟಿ ಆಗುತ್ತೆ. ಭಗವಂತನಿಗೆ ಖುಷಿ ಆದರೆ ಇಡೀ ಜಗತ್ತು ಖುಷಿ ಆಗಿಬಿಡುತ್ತೆ. ಅದಕ್ಕೆ ಇದು ಪ್ರಧಾನವಾಗಿದೆ, ಅದಕ್ಕೆ ಅವಶ್ಯಕವಾಗಿದೆ ಜನ ಭಗವಂತನ ಹತ್ರ ಬರಬೇಕು ಅಂತ. ಅದಕ್ಕೆ ಈ ಸಂಸಾರದ ಮೋಹ ಲೋಭಗಳನ್ನ ಬಿಡಬೇಕು. ಅದಕ್ಕೆ ರಘುನಾಥದಾಸ್ ಗೋಸ್ವಾಮಿಗಳು ಬಹಳ ಒಳ್ಳೆ ಮಾದರಿ ಆಗ್ತಾರೆ. ಅದಕ್ಕೋಸ್ಕರ ಅವರಿಗೆ ಅದರಲ್ಲಿ ಎಲ್ಲ ಇದ್ದರೂ ಕೂಡ ಆಸಕ್ತಿ ಇರಲಿಲ್ಲ. ನಮ್ಮ ಹತ್ರ ಸ್ವಲ್ಪ ಇದೆ. ರಘುನಾಥದಾಸ್ ಗೋಸ್ವಾಮಿ ಎಷ್ಟು ಆ ಥರ ಸುಖ ನಮ್ಮಲ್ಲಿದೆಯಾ? ನಮ್ಮಲ್ಲಿ ಸ್ವಲ್ಪ ಇದೆ. ಆ ಸ್ವಲ್ಪ ಇದ್ದು ಇಷ್ಟು ಆಸಕ್ತಿಗೆ ಕಾರಣ ಆಗುತ್ತೆ. ನಾವು ನಮ್ಮ ಬಟ್ಟೆಗೆ ಆಸಕ್ತರಾಗ್ಬೋದು. ಇವತ್ತಿನ ಕಾಲದಲ್ಲಿ ಜನರು ಮುಂದಿನ ಜನದಲ್ಲಿ ಹುಳುಗಳನ್ನ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಹುಳುಗಳಿಗೆ 10 ಕಾಲಿರ್ತವೆ, 50 ಕಾಲಿರ್ತವೆ, 100 ಕಾಲಿರ್ತವೆ, ಹೌದಲ್ವಾ? ಅದಕ್ಕೆ ಈ ಜನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ನೀವು ಮನೆಯಲ್ಲಿ ನೋಡಿ 10 ಜೋಡಿ ಚಪ್ಪಲಿರ್ತವೆ, 10 ಜೋಡಿ ಶೂಸ್ ಇರ್ತವೆ. ಪೂರ್ತಿ ಅಲ್ಮಿರಾ ನೋಡಿದರೆ 10-15 ಹಾಕ್ಕೊಳ್ದು, 2 ಹಾಕ್ಕೊಳ್ದು. ಆದರೆ ಮನೆಯಲ್ಲಿ ಸ್ಟಾಕ್ ಇಡೋದು ಎಷ್ಟು? 15 ಸೆಟ್ಟು. ಅಂದರೆ ಅಷ್ಟು ಕಾಲುಗಳು ಬೇಕು ಅನ್ನುವಂಥ ಆಸೆ ಇದ್ದರೆ ಮುಂದಿನ ಜನ್ಮದಲ್ಲಿ ಭಗವಂತ ಪೂರೈಸ್ತಾನೆ. ಎರೆಹುಳದಕ್ಕೆ ಸುಮಾರು ಕಾಲಿರ್ತವೆ, ಕಾಕ್ರೋಚಿಗೆ 8-10 ಕಾಲುಗಳಿರ್ತವೆ. ಭಗವಂತ ಆಸೆಯನ್ನು ಪೂರೈಸ್ತಾನೆ. ಅದಕ್ಕೆ ನಮಗೆ ಇರೋದು 2 ಕಾಲಪ್ಪ, 2 ಕಾಲಿಗೆ 2 ಜೊತೆ ಸಾಕು. ಆ 2 ಜೊತೆ ಇಲ್ಲಾಂದರೂ ಜೀವನ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಸ್ತರದಲ್ಲಿ ಯಾರು ಬರ್ತಾರೆ ಅವರು ಶುಕದೇವ್ ಗೋಸ್ವಾಮಿ ಹೇಳ್ತಾರೆ. ಭಾಗವತದ ಆರಂಭದಲ್ಲಿ 2ನೇ ಸ್ಕಂದದಲ್ಲಿ ಹೇಳ್ತಾರೆ, ತುಂಬ ಅದ್ಭುತವಾಗಿ ಹೇಳ್ತಾರೆ. ಏನಂದರೆ ಈ ಸನ್ಯಾಸಿಗಳು ಯಾಕೆ ಕಾಡಲ್ಲಿ ನೀರು ಸಿಗ್ತಾ ಇಲ್ವಾ? ನದಿಗಳು ನೀರು ಕೊಡೋದನ್ನು ನಿಲ್ಲಿಸ್ಬಿಡ್ತಾವ? ಕಾಡಿನ ವೃಕ್ಷದ ಮೇಲೆ ಹಣ್ಣುಗಳು ಸಿಗೋದು ನಿಂತುಬಿಟ್ಟಿದೆಯಾ? ಯಾಕೆ ಈ ಸನ್ಯಾಸಿಗಳು ಗೃಹಸ್ಥರ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ? ಯಾಕೆ ಅವರ ಆಶ್ರಯ ತಗೋಬೇಕು? ಭಗವಂತನ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಸರಿಯಪ್ಪ, ನಿಮಗೆ ಅದು ಮಾಡಲಿಕ್ಕೆ ಆಗಲ್ವಾ? ಬೀದಿಯಲ್ಲಿ ಹರಿದಿರೋ ಬಟ್ಟೆಗಳು ಸಿಗಲ್ವಾ? ಹರಿದಿರೋ ಬಟ್ಟೆಯನ್ನು ಹಾಕ್ಕೊಂಡ್ರೆ ಏನಾಗುತ್ತೆ ನಿಮಗೆ? ಎಷ್ಟು ತ್ಯಾಜ್ಯ ಧಾನ್ಯ ಇರುತ್ತೆ. ನೀವು ಭತ್ತದ ಗದ್ದೆಯಲ್ಲಿ ಹೋಗಿ ಅವರೆಲ್ಲ ರಾಶಿಯನ್ನು ಮಾಡಿ ಎಲ್ಲ ಆದಮೇಲೆ ಕಟ್ಕೊಂಡು ಹೋದ್ಮೇಲೆ ಕೆಳಗಡೆ ಬಿದ್ದಿರುವಂಥ ಧಾನ್ಯಗಳೇನಿರ್ತವೆ, ಸನ್ಯಾಸಿಗಳು ಕೆಲವೊಬ್ಬರು ಅದನ್ನು ತಿಂದು ಬದುಕ್ತಾರೆ. ಆ ಥರ ಕೂಡ ಜನ ವೈರಾಗ್ಯಗಳಿದ್ದಾರೆ. ಅದಕ್ಕೆ ಇದೆಲ್ಲ ವ್ಯವಸ್ಥೆ ಇದೆ. ಯಾಕೆ ಈ ಸನ್ಯಾಸಿಗಳು ಸಂಸಾರಿಗಳ ಹತ್ರ ಹೋಗಬೇಕು ಅಂತ. ಅದಕ್ಕೆ ಇಲ್ಲಿ ಚೈತನ್ಯ ಮಹಾಪ್ರಭು ಯಾವಾಗ ರಘುನಾಥ ದಾಸ್ ಗೋಸ್ವಾಮಿ ಅಂತ ಅನ್ನವನ್ನು ತಿಂತಾ ಇರ್ತಾರೆ, ಚೈತನ್ಯ ಮಹಾಪ್ರಭುಗಳು ಭಾಳ ಒಂದು ದೊಡ್ಡ ಉಪದೇಶವನ್ನು ಕೊಡ್ತಾರೆ. ಏನು ಉಪದೇಶ ಕೊಡ್ತಾರೆ ಅಂದರೆ, ವಿಷಯ ಅನ್ಯ ಖಾಯೆ ಮಲೀನ ಹೋಯೆ ಮನ್ ಅಂತ ಹೇಳ್ತಾರೆ. ಅಂದರೆ ವಿಷಯಿಗಳಂದರೆ ಯಾರು? ಭೌತಿಕವಾದಿಗಳು, ಇಂದ್ರಿಯ ಭೋಗ ಮಾಡುವಂಥ ಜನ. ಅಂಥ ಇಂದ್ರಿಯ ಭೋಗ ಮಾಡುವಂಥ ಜನರ ಹತ್ರ ನೀವು ಅನ್ನ ತಿಂದರೆ ಏನಾಗುತ್ತೆ? ಆ ಆಸೆ ನಮ್ಮಲ್ಲೂ ಬಂದುಬಿಡುತ್ತೆ. ಅದಕ್ಕೆ ನಾವು ಪ್ರಸಾದ ಸೇವನೆ ಎಲ್ಲಿ ಮಾಡ್ತೀವಿ ಬಹಳ ಮಹತ್ವಪೂರ್ಣವಾದದ್ದು. ನಾವು ಯಾರು ಭಗವಂತನ ಭಕ್ತರಿದ್ದಾರೆ, ಭಗವಂತನ ಸೇವೆ ಮಾಡ್ತಾರೆ, ಹರಿನಾಮ ಕೀರ್ತನೆ ಜಪ ಮಾಡ್ತಾರೆ, ಅಂಥವ್ರ ಕೈಯಿಂದನೇ ಅನ್ನ ತಿನ್ನಬೇಕು. ಬೇರೆ ಕಡೆ ಭೌತಿಕವಾದಿಗಳು ಈ ಹೋಟೆಲು ಅಲ್ಲೇ ಇಲ್ಲೇ ತಿಂದರೆ ಏನಾಗುತ್ತೆ? ಅವ್ರ ಚೇತನೆ ನಮ್ಮಲ್ಲೇ ಬಂದುಬಿಡುತ್ತೆ. ಅದಕ್ಕೆ ಇದು ಅವಶ್ಯಕವಾಗಿದೆ. ಏನಂತೆ, ಕೃಷ್ಣ ಭಕ್ತ ಬರೀ ಪ್ರಸಾದವನ್ನೇ ಸ್ವೀಕಾರ ಮಾಡಬೇಕು. ಪ್ರಸಾದವನ್ನು ಕೂಡ ಅವರು
ಭಕ್ತರ ಕೈಯಲ್ಲಿ ಮಾಡಿದ್ರು ಅದನ್ನು ಅಷ್ಟೇ ಸ್ವೀಕಾರ ಮಾಡಬೇಕು. ಯಾಕೆಂದರೆ ಅದನ್ನು ಭಗವಂತ ಸ್ವೀಕಾರ ಮಾಡಿರ್ತಾನೆ. ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿ ಕೃಷ್ಣ ಏನು ಹೇಳಿದ್ದಾನೆ, ಯಜ್ಞಶಿಷ್ಟಾಶಿನಸ್ಸಂತೂ ಮುಚ್ಚಂತೆ ಸರ್ವಕಿಲ್ಬಿಷೈ ಭುಂಜತೆ ತ್ವಗಂ ಪಾಪಂ ಯೇ ಪಚಂತೆ ಆತ್ಮಕಾರಣಾತ್ ಅಂತ. ಪ್ರಭು ಆಫರಿಂಗ್ ಮಾಡ್ತಾಯಿದ್ರ ಅಭಿರಾಮ್ ಪ್ರಭು, ಅದನ್ನು ನೋಡಿ ಅಭಿರಾಮ್ ಪ್ರಭು. ಯಜ್ಞ ಅವಶೇಷಗಳೇನಿದ್ದಾವೆ ಅದನ್ನು ತಿನ್ನಬೇಕು. ಕೃಷ್ಣ ಪ್ರಸಾದ ಅಂದರೆ ಭಗವಂತನಿಗೆ ಅರ್ಪಣೆ ಮಾಡಿರುವಂಥದ್ದನ್ನು ತಿನ್ನಬೇಕು. ಅದು ಬಿಟ್ಟು ಬೇರೆದನ್ನು ತಿನ್ನಬಾರ್ದು, ಅದರಿಂದ ಬರೀ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಹಾಪ್ರಭುಗಳು ಹೇಳ್ತಾರೆ, ರಘುನಾಥ ದಾಸ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಅವನು ವೈರಾಗ್ಯವನ್ನು ಪ್ರದರ್ಶನೆ ಮಾಡ್ತಿದ್ದಾನೆ ಅಂತ. ಈ ಥರ ಮಾಡಿ ಬಹಳಷ್ಟು ವರ್ಷ ಅವರು ಸೇವೆ ಮಾಡ್ತಾ ಇರ್ತಾರೆ. ಮಹಾಪ್ರಭುವಿನ ಸೇವೆ ಮಾಡ್ತಾ ಮಾಡ್ತಾ ಕೊನೆ ಕಾಲದಲ್ಲಿ ಮಹಾಪ್ರಭು ಈ ದೇಹವನ್ನು ತ್ಯಾಗ ಮಾಡಿಬಿಡ್ತಾರೆ. ಅವರು ಈ ಜಗತ್ತನ್ನು ಬಿಟ್ಟು ಹೋಗ್ಬಿಡ್ತಾರೆ. ಈ ಜಗತ್ತನ್ನು ಮಹಾಪ್ರಭು ಬಿಟ್ಟು ಹೋದ್ಮೇಲೆ ವೃಂದಾವನಕ್ಕೆ ರಘುನಾಥ ದಾಸ್ ಗೋಸ್ವಾಮಿ ಹೋಗಿ ತುಂಬ ವಿರಹವನ್ನು ಅನುಭವಿಸ್ತಾರೆ. ಮಹಾಪ್ರಭುಗಳು ಬಿಟ್ಟು ಹೋಗಿದ್ದಾರಲ್ಲ, ಇನ್ನೇನಾಗೋದು ಜಗತ್ತು ಅಂತ ತುಂಬ ನೋವು, ತುಂಬ ದುಃಖವನ್ನು ಅನುಭವಿಸ್ತಾರೆ. ಆ ದುಃಖವನ್ನು ಅನುಭವಿಸಿ ನಾನು ಗೋವರ್ಧನ್ ಬೆಟ್ಟದ ಮೇಲೆ ಹತ್ತಿ ಬಿದ್ದುಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ಬಿಡ್ತೀನಿ, ಇನ್ನು ನನಗೆ ಬದುಕಲಿಕ್ಕೇ ಆಸೆ ಇಲ್ಲ ಅಂತ ಅನ್ನುವಂಥ ಭಾವನೆ ಬರುತ್ತೆ. ಅವರು ರಾಧಾಕುಂಡಕ್ಕೆ ಹೋಗಿ ಏನು ಮಾಡ್ತಾ ಇರ್ತಾರೆ ಅಂದರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂಥೇಳಿ ಒಂದು ಹೆಜ್ಜೆ ಇಟ್ಟು, ಈ ಥರ 2 ಹೆಜ್ಜೆ ಇಟ್ಟು ಇಡೀ ರಾಧಾಕುಂಡ ಪ್ರದಕ್ಷಿಣೆ ಮಾಡ್ತಿರ್ತಾರೆ. ಇಷ್ಟೆಲ್ಲ ಪ್ರದಕ್ಷಿಣೆ ಮಾಡಿದ ಮೇಲೆ ಸ್ವಲ್ಪ ಮಜ್ಜಿಗೆ ಕುಡಿತಿರ್ತಾರೆ ಬರೀ. ಈ ಥರ ಸ್ವಲ್ಪ ಮಜ್ಜಿಗೆ 4-5 ದಿನ ಆದಮೇಲೆ ಒಂದು ಲೋಟ ಮಜ್ಜಿಗೆ, 4-5 ದಿನ ಆದಮೇಲೆ ಇನ್ನೊಂದು ಲೋಟ ಮಜ್ಜಿಗೆ, 4-5 ದಿನ ಆದಮೇಲೆ ಇನ್ನೊಂದು ಲೋಟ ಮಜ್ಜಿಗೆ, ಈ ಥರ ಮಾಡಿ ಬದುಕ್ತಾ ರಾಧಾಕುಂಡದ ಮೇಲೆ ರಾಧಾಕೃಷ್ಣನ ವಿರಹದಲ್ಲಿ ಬದುಕ್ತಾ ಇರ್ತಾರೆ. ಇಷ್ಟು ಅದ್ಭುತ ವಿಚಿತ್ರ ವೈರಾಗ್ಯವನ್ನು ಪ್ರದರ್ಶನ ಮಾಡ್ತಾರೆ. ಇದಾದಮೇಲೆ ಏನಾಗುತ್ತೆ ಅಂದರೆ, ಕೊನೆಗೆ ಅವ್ರಿಗೆ ಅನಿಸುತ್ತೆ ಇನ್ನು ಪ್ರಾಣನೇ ತ್ಯಾಗ ಮಾಡಿಬಿಡ್ಬೇಕಪ್ಪ ಅಂಥೇಳಿ ಗೋವರ್ಧನ ಬೆಟ್ಟದ ಮೇಲೆ ಹೋಗಿ ಬೀಳ್ತಾ ಇರ್ತಾರೆ. ಬೀಳೋ ಸಮಯದಲ್ಲಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ತಡೀತಾರೆ. ಏನು ನಿಮ್ಗೆ ತಿಳಿತಾ ಇದೆ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ನನಗೆ ಇವಾಗ ಬದುಕೋ ಆಸೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ನಿಮ್ಮ ಹತ್ರ ಇಂಥ ದೊಡ್ಡ ನಿಧಿ ಇದೆ, ನಿಮ್ದು ಆದಮೇಲೆ ಆ ನಿಧಿ ಯಾರಿಗೂ ಸಿಗಲ್ಲ, ಇಂಥ ದೊಡ್ಡ ಲಾಸ್ ಆಗುತ್ತೆ, ಆ ಥರದ್ದು ಲಾಸ್ ನೀವು ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಅಂತ. ನೀವು ಎಂಥ ದೊಡ್ಡ ತಪ್ಪು ಮಾಡ್ಕೊಳ್ತಾ ಇದ್ದಾರೆ. ಏನಿತ್ತು ಅವ್ರ ಹತ್ರ ನಿಧಿ? ಶ್ರೀ ಗೌರಾಂಗ ಪ್ರೇಮ ನಿಧಿ. ಅಂದರೆ ಗೌರಾಂಗ ಮಹಾಪ್ರಭುಗಳು ಜಗನ್ನಾಥಪುರಿಯಲ್ಲಿ ಏನು ಲೀಲೆಗಳನ್ನ ಮಾಡಿದರು, ಅದು ಸಾಕ್ಷಾತ್ ದರ್ಶನ ರಘುನಾಥ ದಾಸ್ ಗೋಸ್ವಾಮಿ ಆಗಿತ್ತು. ಅವರು ಅಲ್ಲೇ ನೋಡ್ತಾಯಿದ್ರು. ಈ ಎಲ್ಲ ಲೀಲೆಗಳು ಕಳೆದೋಗ್ಬಿಡುತ್ತೋ ನಿಮ್ದು ಆದಮೇಲೆ, ಅದಕ್ಕೆ ನೀವು ಇರಬೇಕು, ಈ ಲೀಲೆಗಳನ್ನ ಯಾರಿಗಾದರೂ ಹೇಳೋಗ್ಬೇಕು ಅಂತ ಹೇಳಿದರು. ಆವಾಗ ಅವರು ಒಂದು ಸ್ವಲ್ಪ ಏನಾದರೂ ಮಾಡಿ ಸಮಾಧಾನವಾಗಿ ಈ ಲೀಲೆಗಳನ್ನ ಹೇಳ್ತಾಯಿದ್ರು. ಈ ಲೀಲೆಗಳನ್ನ ಹೇಳ್ತಾ ಅವರು ಎಲ್ಲರಿಗೂ ಪ್ರಚಾರ ಮಾಡ್ತಾ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗೂ ಕೂಡ ಈ ಲೀಲೆಗಳನ್ನ ಹೇಳಿದರು. ಆವಾಗ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವ್ರು ಏನು ಮಾಡ್ತಾರೆ, ಆ ಲೀಲೆಗಳನ್ನ ಕೇಳಿಸ್ಕೊಂಡು ತಮ್ಮ ವಯಸ್ಸಾಗಿರುವಂಥ ಕಾಲದಲ್ಲಿ ಚೈತನ್ಯ ಚರಿತಾಮೃತವನ್ನು ಬರೀತಾರೆ. ಆ ಚೈತನ್ಯ ಚರಿತಾಮೃತದಲ್ಲಿ ಗೌರಾಂಗ ಮಹಾಪ್ರಭುಗಳು ಎಲ್ಲ ಲೀಲೆಗಳನ್ನ ಬರೀತಾರೆ. ರಘುನಾಥ ದಾಸ್ ಗೋಸ್ವಾಮಿ ಬಗ್ಗೆ ಜಾಸ್ತಿ ಇರೋದು ಚೈತನ್ಯ ಚಂದ್ರೋದಯ ನಾಟಕ ಅನ್ನುವಂಥದ್ದೊಂದು ನಾಟಕ ರಚನೆ ಮಾಡಿದ್ದಾರೆ ಕವಿ ಕರ್ಣಾಪುರ್. ಆ ಕವಿ ಕರ್ಣಾಪುರ್ ರಚನೆ ಮಾಡಿರುವಂಥ ನಾಟಕದಲ್ಲಿ ತುಂಬ ವಿಸ್ತಾರವಾಗಿ ಈ ಲೀಲೆ ಇದೆ. ಅಂದರೆ ಇವರು ರಘುನಾಥ ದಾಸ್ ಗೋಸ್ವಾಮಿ ಬಗ್ಗೆ ಈ ಲೀಲೆಗಳಿದ್ದಾವೆ. ಅದಕ್ಕೆ ಈ ರಘುನಾಥ ದಾಸ್ ಗೋಸ್ವಾಮಿಯನ್ನು ಧ್ಯಾನ ಮಾಡಿ, ಅವರು ಪ್ರಾರ್ಥನೆ ಮಾಡಿ, ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭುಗಳ ಪ್ರಾರ್ಥನೆ ಮಾಡಿ ನಾವು ನಮ್ಮ ಜೀವನದ ನಿಜವಾದ ಲಕ್ಷ್ಯವನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ನಿಜವಾದ ಲಕ್ಷ್ಯ ಅಂದರೆ ಕೃಷ್ಣ ಪ್ರೇಮ, ಭಗವಂತ ಕೃಷ್ಣನ ಪ್ರೇಮ. ಕೃಷ್ಣನ ಹತ್ತಿರ ಬರಲಿಕ್ಕೆ ನಮ್ಮದು ಎಲ್ಲಕ್ಕಿಂತ ಮುಂಚೆ ಆಗಿರುವಂಥ ಪ್ರಯಾರಿಟಿ, ಫಸ್ಟ್ ಇಂಪಾರ್ಟೆಂಟು ಕೃಷ್ಣ ಭಕ್ತಿ. ಬೇರೆ ಎಲ್ಲ ಸೈಡು, ಬೇರೆ ಎಲ್ಲ ಸೆಕೆಂಡ್. ನಮ್ಮ ಮನೆ ಜವಾಬ್ದಾರಿ ಇರ್ಬೋದು, ಸಂಸಾರದ ಜವಾಬ್ದಾರಿ ಇರ್ಬೋದು, ದೇಶದ ಪ್ರತಿ ಜವಾಬ್ದಾರಿ ಇರ್ಬೋದು, ಪರಿವಾರದ ಜನರ ಪ್ರತಿ ಜವಾಬ್ದಾರಿ ಇರ್ಬೋದು, ಟ್ಯಾಕ್ಸ್ ಪೇ ಮಾಡೋದಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋದಿರ್ಬೋದು, ಇವೆಲ್ಲ ಸುಮಾರು ಕೆಲಸಗಳು ಎಲ್ಲರ ಜೀವನದಲ್ಲಿ ಇರ್ತವೆ. ಇವೆಲ್ಲ ಏನಿರ್ತವೆ, ಇವು ಸೆಕೆಂಡು. ಫಸ್ಟ್ ಏನು? ಕೃಷ್ಣನ್. ಯಾಕೆ ಕೃಷ್ಣ ನಮ್ಮ ಜೀವನದಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗಿದ್ದಾರೆ? ಯಾರಾದರೂ ಹೇಳ್ಬೋದಾ? ಕೃಷ್ಣನ್ಗೋಸ್ಕರ ಯಾಕೆ ಫಸ್ಟು? ಇವೆಲ್ಲ ಸೆಕೆಂಡ್ ಯಾಕೆ? ಇಷ್ಟು ಸಮಯದಿಂದ ಎಲ್ಲರೂ ಕೇಳ್ತಾ ಇದ್ದೀರಿ, ಯಾರಾದರೂ ಹೇಳ್ಬೋದಾ? ತುಂಬ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಹೇಳಿದರು ಪ್ರಭುಜಿ. ಕೃಷ್ಣ ತೃಪ್ತರಾದರೆ ಎಲ್ಲರೂ ತೃಪ್ತರಾಗಿಬಿಡ್ತಾರೆ. ಬೇರೆಯವ್ರಿಗೆ ವಿಶೇಷವಾಗಿ ತೃಪ್ತಿ ಪಡಿಸೋಕೆ ಪ್ರಯತ್ನವೇ. ಅಂಥದ್ದು ಆ ಕೃಷ್ಣ ಪರಮಾತ್ಮ ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ನಮಗೆ ಗಾಳಿ ಕೊಡ್ತಾ ಇರೋದು ಭಗವಂತ, ನೀರು ಕೊಡ್ತಾ ಇರೋದು ಭಗವಂತ, ಆಹಾರ ಕೊಡ್ತಾ ಇರೋದು ಭಗವಂತ,
ನಮಗೆ ಆರೋಗ್ಯ ಬೇಕು, ಒಳ್ಳೆಯ ಆರೋಗ್ಯಕ್ಕೆ ಔಷಧಿಗಳು ಕೊಡ್ತಾ ಇರೋದು ಭಗವಂತ. ನಮಗೆ ಪರಿವಾರ ಸುಖ ಬೇಕು, ಆ ಪರಿವಾರ ಸುಖನೂ ಭಗವಂತನೇ. ನಮ್ಮ ಜೀವನದಲ್ಲಿ ಏನೆಲ್ಲ ಇದೆ ಎಲ್ಲ ಭಗವಂತನೇ ಕೊಟ್ಟಿದ್ದಾನೆ. ಭಗವಂತನ ಸಾಲ ಬೆಳೀತಾನೇ ಇದೆ ಹೊರತು ನಾವು ಭಗವಂತನಿಗೆ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ಇನ್ನೂ ಸಾಲ ಇನ್ನೂ ಬೆಳೆಯುತ್ತೆ ಹೊರತು ಸಾಲ ಕಡಿಮೆ ಆಗಲ್ಲ. ಆ ಥರದ ಭಗವಂತನಿಗೆ ನಾವು ಸ್ವಲ್ಪ ಆದರೂ ನಮ್ಮ ಜೀವನ ಸಮರ್ಪಣೆ ಮಾಡಿಬಿಟ್ರೆ, ಒಂದು ಜನ್ಮ ಸಮರ್ಪಣೆ ಮಾಡಿಬಿಟ್ರೆ ನಮಗೇನು ಲಾಸ್? ಅದಕ್ಕೆ ಇದು ಅತಿ ಅವಶ್ಯಕವಾಗಿದೆ, ನಾವು ಭಗವಂತನ ಸೇವೆ ಮಾಡಬೇಕು ಅಂತ. ಅದಕ್ಕೆ ಈ ಥರ ರಘುನಾಥ ದಾಸ್ ಗೋಸ್ವಾಮಿ ಅಂತ ಅದ್ಭುತ ಆಚಾರ್ಯರು ಈ ಲೀಲೆಗಳನ್ನ ಪ್ರದರ್ಶನ ಮಾಡಿ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಚೈತನ್ಯ ಚರಿತಾಮೃತ ತುಂಬ ಸುಂದರವಾಗಿ ಈ ಥರ ಸಾವಿರಾರು ಲೀಲೆಗಳನ್ನ ಹೇಳ್ತಾ ಇದೆ. ಎಲ್ಲರ ಮನೆಯಲ್ಲಿ ಚೈತನ್ಯ ಚರಿತಾಮೃತ ಇರಬೇಕು. ಇದನ್ನು ದಿನನಿತ್ಯ ಅಧ್ಯಯನ ಮಾಡಿ. ತುಂಬ ಸಿಹಿಯಾಗಿದೆ ಇದು ಒಂಥರ ಸ್ವೀಟ್ ಇದ್ದಂಗೆ, ಗುಲಾಬ್ ಜಾಮೂನ್. ನೀವು ಯಾವ ಕಡೆಯಿಂದ ಕಚ್ಚಿದ್ರೂ ಕೂಡ ಸ್ವೀಟೇ ಬರುತ್ತೆ. ಆ ಥರ ಚೈತನ್ಯ ಮಹಾಪ್ರಭುಗಳು ಯಾವ ಲೀಲೆಗಳನ್ನ ಓದಿದ್ರೂ ಸ್ವೀಟ್ ಆಗುತ್ತೆ. ಎಷ್ಟು ಜನರ ಮನೆಯಲ್ಲಿ ಚೈತನ್ಯ ಚರಿತಾಮೃತ ಇಲ್ಲ? ದಯವಿಟ್ಟು ಎಲ್ಲರೂ ತೊಗೊಳ್ಳಿ, ಮನೆಗೆ ತೊಗೊಂಡೋಗಿ ಅಂತ ವಿನಂತಿ. ತುಂಬ ಸುಂದರವಾಗಿದೆ ಗೌರಾಂಗ ಮಹಾಪ್ರಭುಗಳ ಲೀಲೆ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಸ್ನಾನ ಯಾತ್ರಾದ ಬಗ್ಗೆ ಒಂದು ಸ್ವಲ್ಪ ಹೇಳಲಿಕ್ಕೆ ಹೇಳಿದ್ದಾರೆ. ಜಗನ್ನಾಥ ಪುರಿಯಲ್ಲಿ ನಿನ್ನೆ ದಿನ ಸ್ನಾನ ಯಾತ್ರಾ ಅಂತ ಆಯೋಜನೆ ಆಯಿತು. ಈ ಸ್ನಾನ ಯಾತ್ರಾ ವರ್ಷದಲ್ಲಿ ಒಂದು ಸರಿ ಆಗುತ್ತೆ. ಇದು ಯಾವ ತಿಥಿಗಾಗುತ್ತೆ? ಆ ತಿಥಿ ದಿನ ಸಾಕ್ಷಾತ್ ಜಗನ್ನಾಥನ ಅವತಾರ ಆಗಿತ್ತು. ಆಷಾಢ ಮಾಸ ಕೃಷ್ಣ ಪಕ್ಷ ಪ್ರತಿಪದ ತಿಥಿ. ಗೌರಾಂಗ ಮಹಾಪ್ರಭುಗಳ ಪಂಚಾಂಗದ ಪ್ರಕಾರ ಆಷಾಢ ಮಾಸ ಶುರುವಾಗುತ್ತೆ. ಮೊನ್ನೆ ಪೂರ್ಣಿಮಾ ಆದ ತಕ್ಷಣ ಪ್ರತಿಪದ ತಿಥಿ. ಅದಕ್ಕೆ ಈ ಪ್ರತಿಪದ ತಿಥಿ ದಿನ ಸ್ನಾನ ಯಾತ್ರೆ ಅಂತ ಆಗುತ್ತೆ. ನಿನ್ನೆ ಸ್ನಾನ ಯಾತ್ರೆ ಮಾಡಿದರು. ಇದು ಇಂದ್ರದ್ಯುಮ್ನ ಮಹಾರಾಜರ ಕಾಲದಿಂದ ಬರ್ಕೊಂಡು ಬರ್ತಾ ಇದೆ. ಬ್ರಹ್ಮನ 100 ವರ್ಷ ನಾವು ಮೊದಲು ಚರ್ಚೆ ಮಾಡಿದ್ವಿ, ಅದು ಹೇಳಲ್ಲ ನಾನು ಎಷ್ಟು ವಿಸ್ತಾರವಾಗಿದೆ ಅಂತ. ಆ 100 ವರ್ಷದ ಮೊದಲೇ 50 ವರ್ಷ ಮುಗೀತು. ಅದಕ್ಕೆ ಬ್ರಹ್ಮನ ದ್ವಿತೀಯ ಪರಾರ್ಧ ಶುರುವಾಗಿದೆ. ಮೊದಲನೇ 50 ವರ್ಷ ಮುಗಿದು ಇವತ್ತು ಬ್ರಹ್ಮನ ಮೊದಲೇ ದಿನ. ಅದಕ್ಕೆ ಇದು ಬ್ರಹ್ಮನ ಬರ್ತ್ಡೇ. ನಮ್ಮ ಇಡೀ ಜೀವನ ಕಾಲ, ನಮ್ಮ ಇಡೀ ಕಲಿಯುಗ, ನಮ್ಮ ಎಲ್ಲ 1000 ಕಲಿಯುಗ ಹೋದ್ಮೇಲೆ ಬ್ರಹ್ಮನ ಒಂದು ಬರ್ತ್ಡೇ ಮುಗಿಯುತ್ತೆ. ಇವತ್ತು ಬ್ರಹ್ಮನ ಬರ್ತ್ಡೇ, ಇವತ್ತಿನ ದಿನ. ಅದಕ್ಕೆ ಇದು ದ್ವಿತೀಯ ಪರಾರ್ಧದ ಮೊದಲೇ ದಿನ. ಪ್ರಥಮ ಪರಾರ್ಧ ಮೊದಲೇ 50 ವರ್ಷದಲ್ಲಿ ಭಗವಾನ್ ನೀಲ ಮಾಧವ ರೂಪದಲ್ಲಿ 2 ಭುಜ ರೂಪದಲ್ಲಿ ಜಗನ್ನಾಥಪುರಿಯಲ್ಲಿ ಪೂಜ್ಯರಾಗಿದ್ದರು. ಈ ದ್ವಿತೀಯ ಪರಾರ್ಧದಲ್ಲಿ ಇನ್ನು 50 ವರ್ಷ ಜಗನ್ನಾಥ ರೂಪದಲ್ಲಿ ಭಗವಂತ ಪೂಜ್ಯರಾಗ್ತಾರೆ. ಅದಕ್ಕೆ ಭಾಳ ಅದ್ಭುತ ಲೀಲೆ ಇದೆ. ಹೇಗೆ ನೀಲಮಾಧವ ಶಬರ ಅನ್ನುವಂಥ ಜಾತಿ ಪುರಿಯಲ್ಲಿತ್ತು. ಅವರು ಈ ನೀಲಮಾಧವನ ಪೂಜೆ ಮಾಡ್ತಾಯಿದ್ರು. ಒಂದೇ ಸರ್ತಿ ಇದ್ದಕ್ಕಿದ್ದಂಗೆ ಮಹಾರಾಜರು ಅಲ್ಲೇ ಹೋಗ್ತಾರೆ, ನೋಡ್ತಾರೆ, ಆ ನೀಲಮಾಧವ್ ಅಪ್ರಕಟ ಆಗಿಬಿಡ್ತಾರೆ. ಅವ್ರ ಮುಂದೆ ಕಾಣಲ್ಲ, ಅಪ್ರಕಟರಾಗಿಬಿಡ್ತಾರೆ. ಆವಾಗ ರಾಜನಿಗೆ ತುಂಬ ಬೇಜಾರಾಯಿತು, ಭಗವಂತ ನನಗೆ ದರ್ಶನ ಯಾಕೆ ಕೊಡಲಿಲ್ಲ ಅಂತ. ಆ ಬೇಜಾರಾಗಿ ನೋವಲ್ಲಿ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ಆವಾಗ ಅವ್ರ ಕನಸಲ್ಲಿ ಆವಾಗ ಅವ್ರ ಕನಸಲ್ಲಿ ನೀಲಮಾಧವ್ ಬರ್ತಾರೆ. ಹೇಳ್ತಾರೆ, ಇಲ್ಲಪ್ಪ ನೀನು ಈ ಥರ ನನ್ನ ವಿಗ್ರಹ ಕೆತ್ತನೆ ಮಾಡು, ಆಮೇಲೆ ನಾನು ನಿನಗೆ ಆ ರೂಪದಲ್ಲಿ ಪ್ರಕಟ ಆಗ್ತೇನೆ ಅಂತ. ಆ ವಿಗ್ರಹ ಕೆತ್ತನೆ ಮಾಡಲಿಕ್ಕೆ ಮರ ಬರುತ್ತೆ. ಮರ ಎಲ್ಲಿ ಬರುತ್ತೆ? ಸಮುದ್ರ ದಡದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆ ಸಮುದ್ರ ದಡದಲ್ಲಿ ಅವ್ರು ಪ್ರತೀಕ್ಷೆ ಮಾಡ್ತಾ ಇರ್ತಾರೆ. ಆ ಮರ ಬರ್ತವೆ, ಆದರೆ ಆ ಮರ ಯಾರಿಗೆ ಎತ್ತಲಿಕ್ಕೂ ಆಗಲ್ಲ, ತುಂಬ ಭಾರ ಇರುತ್ತೆ. ಆನೆಗಳನ್ನ ತೊಗೊಂಬರ್ತಾರೆ, ಎಲ್ಲ ತೊಗೊಂಬರ್ತಾರೆ, ಆದರೂ ಎತ್ತಲಿಕ್ಕಾಗಲ್ಲ. ಆವಾಗ ಏನು ಮಾಡೋದು ಅಂತ ಮಲಗಿರ್ತಾರೆ. ಆವಾಗ ಅವರು ಕನಸಲ್ಲಿ ಹೇಳ್ತಾನೆ, ನಾಳೆ ಒಬ್ಬ ಕುಷ್ಠರೋಗಿ ಇರುವಂಥ ಬಡಿಗ, ಮರ ಕೆಲಸ ಮಾಡುವಂಥವನು ಬರ್ತಾನೆ, ಅವನು ಅದನ್ನು ತೊಗೊಂಡೋಗ್ತಾನೆ, ಅವನು ಕೆತ್ತನೆ ಮಾಡ್ತಾನೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಮರುದಿನ ಆ ಥರ ಕುಷ್ಠರೋಗಿ ಇರುವಂಥ ಒಬ್ಬ ಬಡಿಗ ಬರ್ತಾನೆ, ಅವನು ಅದನ್ನು ಎಳ್ಕೊಂಡು ಹೋಗ್ತಾನೆ. ಅವನದೊಂದು ಕಂಡೀಷನ್, ಯಾವ ಕಾರಣಕ್ಕೂ ನಾನು ಹೊರಗಡೆ ಬರೋ ತನಕ ಡಿಸ್ಟರ್ಬ್ ಮಾಡಬಾರ್ದು, ನಾನು ರೂಮ್ ಕ್ಲೋಸ್ ಮಾಡಿಕೊಂಡು ಮಾಡ್ತಾ ಇರ್ತೀನಿ ಅಂತ. ಕೆತ್ತನೆ ಮಾಡ್ತಾ ಇರ್ತಾರೆ. ಸುಮಾರು ದಿನ ಆಗುತ್ತೆ, ಕೆತ್ತನೆ ಆಗ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಒಂದು ಸರ್ತಿ ಕೆತ್ತನೆ ನಿಂತು ಹೋಗುತ್ತೆ. ಆ ನಿಂತು ಹೋಗಿ ಒಂದು ಸ್ವಲ್ಪ ದಿನ ಕೆತ್ತನೆ ಸೌಂಡೇ ಬರಲ್ಲ. ಸೌಂಡ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಇವರಿಗೆ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆಗಿ ಅವರಿಗೆ ತಡೀಲಿಕ್ಕೆ ಆಗದೆ ಇಂದ್ರದ್ಯುಮ್ನ ಮಹಾರಾಜ ಆ ಬಾಗಿಲನ್ನು ತೆಗೆದುಬಿಡ್ತಾರೆ. ತೆಗೆದು ನೋಡ್ತಾರೆ, ಆ ಭಗವಂತನ ವಿಗ್ರಹಕ್ಕೆ ಕೈ ಸರಿಯಾಗಿಲ್ಲ, ಕಾಲು ಸರಿ ಇಲ್ಲ, ಕಣ್ಣುಗಳು ಸರಿಯಾಗಿಲ್ಲ, ಇನ್ನೂ ಕೆತ್ತನೆ ಪೂರ್ತಿ ಮುಗಿದಿಲ್ಲ. ಇವನು ಹೇಳ್ತಾನೆ, ಇಲ್ಲಪ್ಪ ಇಷ್ಟೇ, ಈಗ ನೀನು ನನ್ನ ಒಪ್ಪಂದದ ಪ್ರಕಾರ ನೀನು ಒಳಗಡೆ ಬಂದುಬಿಟ್ಟಿಯಾ, ಇನ್ನು ನನಗೆ ಮುಂದೆ ಮಾಡಲಿಕ್ಕಾಗಲ್ಲ ಅಂಥೇಳಿ ಹೋಗ್ಬಿಡ್ತಾರೆ. ಆವಾಗ ರಾಜನಿಗೆ ತುಂಬ ಟೆನ್ಷನ್ ಆಗುತ್ತೆ. ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು, ಇನ್ನೇನು ಮಾಡೋದು? ಭಗವಂತನ ದರ್ಶನ ಆಗೋದಿತ್ತು, ಆಗಲಿಲ್ಲ, ಇನ್ನೇನು ಮಾಡೋದು ಅಂತ. ಆವಾಗ ಅವ್ರ ಕನಸಲ್ಲಿ ಭಗವಂತ ಬಂದು ಹೇಳ್ತಾನೆ, ಇಲ್ಲಪ್ಪ
ಇದು ನಂದು ನಿಜವಾದ ರೂಪ, ಜಗನ್ನಾಥನ ರೂಪ ಇದೆ, ಆ ಜಗನ್ನಾಥನ ರೂಪದಲ್ಲಿ ನಾನು ಇಲ್ಲಿ ಬಂದು ಇನ್ಮೇಲೆ ಪೂಜ್ಯನಾಗಿರ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ಭಗವಂತನಿಗೆ ಸಂತುಷ್ಟ ಆಗುತ್ತೆ. ಅದಕ್ಕೆ ಆ ಪುರಿಯಲ್ಲಿ ಇವತ್ತಿನ ತನಕ ಜಗನ್ನಾಥ ರೂಪದಲ್ಲಿ ಭಗವಂತ ಪೂಜ್ಯನಾಗಿದ್ದಾನೆ. ಇದು ಯಾವ ದಿನ ಈ ಜಗನ್ನಾಥ ಪ್ರಕಟ ಆಗಿದ್ದ ಆ ದಿನ ಸ್ನಾನಯಾತ್ರೆ ಅಂತ ಮಾಡ್ತಾರೆ. ಜಗನ್ನಾಥ ಪುರಿ ರಥಯಾತ್ರೆಗಿಂತ ಸ್ವಲ್ಪ ದಿನ ಮುಂಚೆ ಈ ಸ್ನಾನಯಾತ್ರೆ ಆಗುತ್ತೆ ಪ್ರತಿ ವರ್ಷ. ಭಗವಂತನಿಗೆ ಸ್ನಾನ ಮಾಡಿಸ್ತಾರೆ, ನೀರಿನಿಂದ ಸ್ನಾನ ಮಾಡಿಸ್ತಾರೆ. ಮರದ್ದು ವಿಗ್ರಹ ಇದೆ, ಆದರೂ ನೀರಿನಿಂದ ಸ್ನಾನ ಮಾಡಿಸ್ತಾರೆ. ವರ್ಷದಲ್ಲಿ ಒಂದೇ ಸರಿ, ಪ್ರತಿದಿನ ಮರದ ವಿಗ್ರಹ ಇರೋದ್ರಿಂದ ಪ್ರತಿದಿನ ಸ್ನಾನ ಮಾಡಿಸಲ್ಲ, ವರ್ಷದಲ್ಲಿ ಒಂದು ಸರಿ ಮಾಡ್ತಾರೆ. ಅದು ಮಾಡಿ ಆದಮೇಲೆ ಭಗವಂತನಿಗೆ ಜ್ವರ ಬಂದುಬಿಡುತ್ತಂತೆ. ಅದಕ್ಕೆ ಒಂದು 15 ದಿನ ದರ್ಶನ ಇರಲ್ಲ, ರಥಯಾತ್ರೆ ತನಕ ದರ್ಶನ ಇರಲ್ಲ. ಭಗವಂತನಿಗೆ ಆಹಾರ ಕೂಡ ಕೊಡಲ್ಲ, ಬರೀ ಕಷಾಯ ಈ ಥರ ಔಷಧವನ್ನು ಕೊಟ್ಟು ಅವರಿಗೆ ಒಳಗಡೆ ಇರ್ತಿರ್ತಾರೆ. ಆಮೇಲೆ ಆ ಭಗವಂತ ಮೊದಲೇ ಸರಿ ದರ್ಶನ ಯಾವಾಗ ಕೊಡ್ತಾರೆ ಅಂದರೆ ರಥಯಾತ್ರೆ ದಿನ ದರ್ಶನವನ್ನು ಕೊಡ್ತಾರೆ. ಅದಕ್ಕೆ ಈ ಸ್ನಾನಯಾತ್ರೆ ನಿನ್ನೆ ಜಗನ್ನಾಥಪುರಿಯಲ್ಲಾಗಿತ್ತು. ಇದು ಸ್ನಾನಯಾತ್ರೆ ವಿಶೇಷ ಮಹತ್ವ. ಹರೇ ಕೃಷ್ಣ. ಮತ್ತೇನಾದರೂ ಕೇಳಬೇಕಾಗಿದ್ದರೆ ಕೇಳ್ಬೋದು. ಪ್ರಭು ಆಫರಿಂಗ್ ಆಗಿದೆಯಾ, ನೈವೇದ್ಯ ಆಗಿದೆ? ಟೈಮ್ ಇದೆ, ಏನಾದರೂ ಕೇಳಬೇಕಂದ್ರೆ ಕೇಳ್ಬೋದು. ಪ್ರಶ್ನೆ ಏನಾದರೂ ಇದೆಯಾ? ಲಾಸ್ಟ್ ಮಾಡೋದು, ಇಲ್ಲಾಂದರೆ ಜಗನ್ನಾಥ ಅಷ್ಟಕ ಮಾಡೋದು. ಮತ್ತೇನಾದರೂ ಪ್ರಶ್ನೆ ಇದೆಯಾ? ಇಲ್ಲಾಂದರೆ ಜಗನ್ನಾಥ ಅಷ್ಟಕಂ ಓಪನ್ ಮಾಡಿ. ಕದಾಚಿತ್ ಕಾಲಿಂದಿ ಗದ, ಅಲ್ಲಿಂದ ಶುರುವಾಗುತ್ತೆ. ಈ ಬುಕ್ಕಲ್ಲಿ 142 ಪೇಜು. ಯಾರಾದರೂ ಹಾಡ್ತೀರಾ ಜಗನ್ನಾಥ ಅಷ್ಟಕಂ? ಮಾತಾಜಿಗಳು ಹಾಡ್ತಾರಂತೆ. ಹಾಂ, ಪ್ರಭು ಮೈಕಲ್ಲೇ. ಬುಕ್ ಬೇಕಂದ್ರೆ